ಜಲಚ 21 ಲಕ್ಷ 21 ಲಕ್ಷ ಮೂರ್ತಿ ಬೀಗ 21 ಲಕ್ಷ ಈ ರೀತಿಯಾಗಿ 84 ಲಕ್ಷ ಜೀವರಾಶಿ ತಿರುಗಿ ಅರೇಂಜ್ ಆಗಿದೆ. ಇಷ್ಟೇ ಅಲ್ಲದೆ ಇಂದ್ರಿಯ ಕಾಯಂ ಚಂದ್ರ ಸಮಾನ ಮಹಾಜ್ಞಾನ ಅದನ್ನ ಆ ಇಂದ್ರನ ಸುದ್ದಿ ಚಂದ್ರನ ಸುದ್ದಿ ನನಗೂ ಹೇಳಕ್ ಬಂದಿದೆ. ಯಾವ ಇಂದ್ರನು ಏನು ಸುದ್ದಿ ಅದ, ಚಂದ್ರನು ಏನು ಸುದ್ದಿ ಹೇಳ್ತಂತೆ. ಇಂಥವೇ ಗೌತಮನ ಪತ್ನಿ ಅಹಲ್ಯೆಯ ಮೇಲೆ ಮನಸ್ಸು ಮಾಡಿದ ದೇವೇಂದ್ರ ಆಕೆನ ತನ್ನ ಕೈವಶ ಮಾಡಿಕೊಳ್ಳಲು ತನಗೆ ಚಂದ್ರ ಗುರುಪತ್ನಿ ತಾರಾದೇವಿಯ ಮೇಲೇನೆ ಮನಸ್ಸು ಮಾಡಿದ. ಅವಳನ್ನ ತನ್ನ ವಶಪಡಿಸಿಕೊಳ್ಳುವವರೆಗೂ ಬಿಡ್ಲಿಲ್ಲ. ನೀನು ಮೊನ್ನೆ ಸೋಮಾರ ದೇವರು ಬಸವಣ್ಣ ಕೊಟ್ಟಿದ್ದೆ. ಬಸವಣ್ಣ ಆವಾಗ ನಿನ್ನ ನೋಡಿದ ನಾನು ದಿನಿ ಕೆಡಿಸಿಕೊಂಡು ನಮ್ದು ಗೊತ್ತಲ್ಲಿದ್ದೆ ಆಗಿ ಗಾಡಿ ನಿಂತಿಲ್ಲ ಬಾಟಿ ಕೂಡಿಸ್ತೀನಿ ಅಥವಾ ಅದು ಯಾವಾಗ ಮಾಡಿದ್ರು ಯಾವಾಗ ಭೇಟಿಯಾದೀನು ಯಾವಾಗ ಕರ್ಕೊಂಡು ಬಂದೀನು ಅಂತ ಗೋಚ ಹಿಡ್ಕೊಂಡು ಇಲ್ಲಿ ಬಂದು ನಿಲ್ತೇನೆ. ವೇದ ಶಾಸ್ತ್ರ ಪುರಾಣ ನಮಗೆ ಕೊಡಲಿಲ್ಲ. ನಾನು ಕರೆಯಾಗಿ ಒಂದು ನಿಮಿಷ ಹೋಗುದಿಲ್ಲ. ಹೆಣ್ಣಂದ್ರೆ ಏನ್ ಕೇಳ್ಕೊಳ್ಳಿ, ಹೆಣ್ಣಿಂದಲೇ ಹೆಣ್ಣಿಂದಲೇ ಪರವು ಹೆಣ್ಣಿಂದಲೇ ಸಕಲ ಪದವಂತು ಮುನಿದರೆ ಹೆಣ್ಣಿಂದಲೇ ಮರಣ ಸರ್ವತ್ರ ಒಲಿದರೆ ನಾರಿ ಮುನಿದರೆ ಮಾರಿ ಮನೆ ಹಾಕಿದ್ವಿ ಇಂಥವೆಲ್ಲ ಕೇಳ್ಕೊಂಡು ಮನೆ ಹಾಕಿದ್ಯಾ ಅನ್ನ ಮಾತಾಡ್ತ ಮೊದಲ ಏನೇನ ಯಾಕೆ ಕೌಡ ಕೈ ಮಾತಾಡುವುದಲ್ಲೋ
ಪರಬ್ರಹ್ಮನ ಅಂಕಿತ ಅಜಹೇ ಸೂರ್ಯನೇ ನಡೆದಿದ್ದರು. ಇಷ್ಟೇ ಅಲ್ಲದೆ ಹಿಂದಕ್ಕೆ ಸತ್ಯವಾಳನ ಹೆಂಡತಿ ಸಾವಿತ್ರಿ ಏನ್ ಮಾಡಿದ್ರು? ತನ್ನ ಪತಿವ್ರತೆ ಮಹಿಮೆಯಿಂದಲೇ ಸತ್ಯವ ಗಂಡನ ಪ್ರಾಣವನ್ನ ಯಮಲೋಕದಿಂದ ತಿರುಗಿ ತರಲಿಲ್ಲವೇ ಗಂಡ ಈ ಮಾತು ಕರೆಯೋದು. ಹಿಂದಕ್ಕೆ ಹೇಳಿ ಮಗನ ಏನ್ ಮಾಡಿದ್ರು? ತನ್ನ ಪತಿವ್ರತೆ ಮಹಿಮೆಯಿಂದಲೇ ಪ್ರಭಾವದಿಂದಲೇ ಹುಚ್ಚ ಗಂಡನನ್ನ ಬ್ರಹ್ಮಜ್ಞಾನಿಯನ್ನಾಗಿ ಮಾಡಿಕೊಳ್ಳಲಿಲ್ಲವೇ ಈ ಮಾತಾದ್ರು ಕರೆ ಐತೆ. ಹೌದಲ್ಲ ಅದನ್ನಾದ್ರೂ ತಿಳಿದುಕೊಂಡು ಬಂದ ದಾರಿಗಳು ಪಾಲ್ಸಲು ಎಷ್ಟರತನ ಹೌದು. ನಾವು ಕೇಳ್ತೇನೆ ಹೇಳಿ. ಪತ್ನಿಪದ ವಚನ ಕಾವಿನಿ, ಮಾತು ಮಂಡಿಸಲ, ನೀನನ್ನು ರವಕ ಕಾವಿನಿ, ಕಾವಿನಿ, ಮೈಲಮ್ಮ ನಿನ್ನ ವೇದ, ನಿನ್ನ ಶಾಸ್ತ್ರ, ಪುರಾಣ ಇಂಥವೆಲ್ಲ ನಮಗೆ ಯಾವಾಗ ಕೇಳಿಸ್ಕೊಂಡ್ಬಂದಿದ್ದೆ ನೀನು. ನಾವು ಯಾಕೆ ಮೂರು ಬಿಟ್ಟ ಊರಿಗೆ ದೊಡ್ಡವರಿಲ್ಲ ಅಂತ ಪೈಕಿ ನಾವು ಎಲ್ಲ ಸೋಲಿಸಿದ್ರೆ ಕೆಲಸ ಮಾತ್ರ ಅದನ್ನೆಲ್ಲ ತೆಗೆದಾಕಿ ಪ್ರೀತಿಯಿಂದ ತೆಗೆದಾಕಿದ್ದೀವಿ. ಅಭಿವೃದ್ಧಿ ಪ್ರೀತಿಯಿಂದ ಏನಂದ್ರಿ ಪ್ರೀತಿಯಿಂದ ಕಲಿಯಾಕೊಂಡಿದ್ದೀವಿ. ಹೌದು ಮತ್ತೆ. ಯಾಕೆ ನನಗೆ ಅಷ್ಟೊಂದು ಪ್ರೇಮನ ಮತ್ತೆ ಪ್ರೇಮಿಸಾರ ಇದ್ದುದೆಲ್ಲ ಬಿಟ್ಟು ಓಡಿ ಬಂದಿದೆ. ಹೌದಾ ನನ್ನಲ್ಲಿ ಏಕೆಂದು ಈ ಸರಸ ತಾನೇ
ಶಿಲ್ತ ಕಾಮದ ಮೇಲೆ ಶಿಲ್ಲೆಗೆ ಚಂದ ಗುತ್ತಿ ಅರಸ ಏನ್ ಮಾಡಿದ? ಸ್ವತಃ ಕಣ್ಣುಗಳ ಮೇಲೆ ತಾನೇ ಮನಸ್ಸು ಮಾಡಿದ್ದರಿಂದಲೇ ಇನ್ನೋರಿಗಾದ ಪಾತ್ರ ಕೈಗೆ ಸಣ್ಣ ಕಳೆದು ಗೊತ್ತಿದ್ರು ಪಾತಾಳ ಗಂಗೆಯಲ್ಲಿ 14 ಮಳ ಕೊಡಗಿದ್ದಾನೆ. ಅಲ್ಲ ಅಂತಹ ಪರಿಸ್ಥಿತಿ ಅವನಿಗೆ ಯಾಕೆ ಬಂತು? ಶಿಲ್ಲೆಗೆ ಚಂದ ಗುತ್ತಿ ಸ್ನಾನ ಮಾಡೋದು ತನ್ನ ತುಪ್ಪ ಸಮುದ್ರವು ಎದುರಿಗೆ ಪುಟ್ಟಕ ಒಳಗೆ ಬಸ್ಸಲ್ಲಿ ನನಗೆ ಕೊಡ್ತಾರೆ ಚಂದ ತುಪ್ಪ ಅರ್ಥ ಕಡಿಮೆ ಎದುರಿಗೆ ಕೂಟಕ ಹಾಕಿದ ತುಪ್ಪಸ್ಥ ಮೇಲೆ ಕುಚಿತ ಛಾಯೆಯನ್ನು ಕಂಡು ಕಾಮಪುರಾಣ ಸಣ್ಣ ಮಗಳೆಂಬ ಹಳ್ಳೆ ಚೆನ್ನಾಗಿಲ್ಲ ಅವಳ ಕೈಮುಟ್ಟ ಹೋಗಲಿಕ್ಕೆ ಪ್ರಾರಂಭ ಆವಾಗ ಹೆಣ್ಮಗಳೇನು ಅಯ್ಯೋ ದೇವರಿಗೆ ನಿಮ್ಮೆಲ್ಲಿಗೆ ನಾನು ಹಣ ಕೊಡ ಹಾಕುವುದಲ್ಲ ಮಾನ ಹೋದ ಮೇಲೆ ಮಣ್ಣ ಬಂದ ಹಾಕಿ ಹೇಗಾದ್ರೂ ಮಾಡಿ ನನ್ನ ಮಾನ ನನ್ನ ಕಾಪಾಡುವ ಪ್ರಶ್ನೆ ಇಲ್ಲ ಅಲ್ಲಿಂದ ಎದ್ದು ಓಡಿ ಹೋಗಿ ಒಂದು ಮುಚ್ಚಿನಲ್ಲಿ ಅಡಿಕೊಂಡು ಪಕ್ಷದಲ್ಲಿ ಜಳಕ ಮಾಡಲಿಕ್ಕೆ ಮೇಲೆ ಜೀವನವನ್ನು ಕಟ್ಟಲಿಕ್ಕಾಗಿ ಅಲ್ಲಿಂದ ಎದ್ದು ಓಡಿ ಹೋಗಿ ಒಂದು ಹುಟ್ಟಿನೆಲ್ಲ ಡೈಕೊಂಡ್ರು. ಆವಾಗ ವ್ಯತ್ಯಾಸ ಏನ್ ಮಾಡ್ತಿದ್ದ? ಗೊತ್ತನ್ನ ಹಾಕಕ್ಕೆ ಪ್ರಾರಂಭಿಸಿದ ಆವಾಗ ಹೆಣ್ಮಗಳೇನ್ ಮಾಡ್ತಿದ್ರು? ಇದೇ ರೀತಿಯಾಗಿ 369 ಅಡಿಕೊಂಡರು ಕೊನೆಗೆ ಚಂದ್ರ ವ್ಯತ್ಯಾಸ ಏನ್ ಮಾಡಿದ? ಚಂದ್ರ ಗುತ್ತಿ ಅರ್ಶನ ತಲೆಗೆ ಇದ್ದ ಕಾಮದ ಕಟ್ಟ ಎಲ್ಲ ಅರ್ಥನೇ ಬೆಳೆಸಿದ ಕೊನೆಗೆ ಹೇಗಾದರೂ ಮೇಲೆ ನನ್ನ ಮಾನವ ಆ ಹುಡುಗಿ ಖಂಡಿತ ಅನ್ಕೊಂಡು ತನ್ನ ತಂದೆ ತಾನೇ ತಪ್ಪಬೇಕು ಏನಂತ ಏನೋ ದೋಷ ನಿನ್ನ ಮಗಳೆಂಬ ಅವೇನಿಲ್ಲ ನಿನಗಿಲ್ಲದೆ ನನ್ನ ಮೈಮುಟ್ಟ ಕೈಮುಟ್ಟ ಯಾವ ನೀ ಪದ್ಧತಿ ಇದೇ ಪಾತ್ರಗಳಿಗೆ 14 ಅಕ್ಷರ ಇದ್ದರೆ ಶಾಪ ಕೊಟ್ಟು ಅಲ್ಲೇ ಕೂತು ಇರುವ ಚಿಂದಿಗಾಟ ಗೊತ್ತೈತೆ ಪಾತಾಳ ಗಂಗೆಯಲ್ಲಿ 14 ಮಳ ಕಳ್ಳಾಗಿ ಬೀಳುವಂತ ಶಾಪ ಕೊಟ್ಟು ಅಲ್ಲೇ ಕೊಂಡು ಕುಸು ಹೋಗಿ ಚಿಂದಿಗಳಾಗಿತ್ತು. ಅರಸ ಕಲ್ಲಾಗಿದ್ದು ಮಾತ್ರ ಸುಳ್ಳು ಐತಿ ಮೊದಲ ಎಲ್ಲಿದಕ್ಕೆ ಬರ್ಬಾರ್ದು ಹಂಗ ಶರೀರ ಹೆಣ್ಣ ಐತಿ ಒಳಗೆ ಜೀವಾತ್ಮ ಗಂಡ ಐತಿ. ಹಂಗ ಸತಿ ಲಿಂಗ ಪತಿ ಅಂತ ಕರೀತಾರೆ. ಅನ್ನುವಾಗ ಅಲ್ಲಿ ಕಲ್ಲಾಗಿ ಬಿಟ್ಟಿರುವಂತದ್ದು ಏನೈತಿ ನೋಡು, ಚಂದ್ರಗುಪ್ತಿ ಅರಸನ ಹೆಣ್ಣನ್ನುವಂತ ಶರೀರ ಕಲ್ಲಾಗಿದ್ದೈತಿ. ಒಳಗಿರ್ತಕ್ಕಂಥ ಗಂಡನು ಜೀವಾತ್ಮ ಏನದ ನೋಡು, ಇಳಿಗಳಾಗಿ ಹುಟ್ಟಿ ಬಂದು ಅದೇ ಸಿಂಧಿ ಗಿಡವನ್ನು ಕೆತ್ತಿ ಮರ್ತನ ಮಾಡಿ ಅದರಲ್ಲಿ ಇರುವಂತಹ ಅಮೃತವನ್ನು ತೆಗೆದು ಆ ಅಮೃತವನ್ನ ಸೇವನೆ ಮಾಡಿದ ತಕ್ಷಣವನ್ನು ನಾನೇ ಇರುತ್ತೇನೆ. ಆವಾಗ ನಿನ್ನ ಪತಿವ್ರತ ಧರ್ಮ ಎಲ್ಲಿ ಉಂಟು? ನೀನು ಈಗಿನ ಮನೆಯಲ್ಲಿ ಈಗಿನ ಹುಟ್ಟಿಕೊಂಡು ಅದೇ ಸಿಂಧಿಗಳನ್ನು ಮಕ್ಕಳ ಮಾಡಿ ಅದರಲ್ಲಿರುವಂತ ಅಮೃತದ ಕೈಗಳೇ ಬರಂತು ಮಾತಾಡಕ್ಕೂ ಅಂದ್ರ ನಮ್ಮ ಮಾತು ಸಿದ್ಧಾಂತ ತೆಗೆದು ದುಂಬುದು ಅಂತ ಬರೋದು ಯಾಕೆ ತೆಗೆದು ಕಡೆ ನಾಯಿಗೆ ತೆಗೆದಪ್ಪ ಯಾಕೆ ಏನು ಅಮೃತ ತೆಗೆದಿಯಲ್ಲ ಅದು ನಿಜ. ನನ್ನ ಕೈಯಾಗಿ ನಾನೇ ಇದನ್ನ ಅರ್ಪಣೆ ಮಾಡಿ ಇದರಲ್ಲಿರುವಂತ ಅಮೃತವನ್ನ ನಾನೇ ಉಳಿಸುತ್ತೇನೆ ಅಂತ ಪ್ರತಿಜ್ಞೆ ಮೊದಲು ಅಲ್ಲ ಬಟ್ಟಿ ಕೊಡುದು ಎತ್ತಿ ನರ್ತನ ಮಾಡಿ ಶಾಣ ಅಂತಂದ್ರೆ ಹುಟ್ಟಿಸಿ ನಮಗೆ ಕೂತಿದ ಮಗಳ ಈ ಮಾತು ಸರ್ ನಾನೇ ಕುಳಿತುಕೊಂಡು ಶಿಲ್ಲೆಯಲ್ಲಿ ಸೇವೆ ಮಾಡಿದ್ದಾರೆ. ಅಯ್ಯೋ ದೇವರೇ ನನ್ನ ಮಗಳು ಕೊಟ್ಟು ನಾನೇ ಕುಳಿತೆ ಆಗುತ್ತೆ ತಗೊಂಡು ಇನ್ನೊಂದು ಇಲ್ಲಿಗೆ ಸಿಂಧಿ ಕೂಡ ಮಾತಿದ್ದೀರಿ ನೀನು ನಾನು ಕೇಳಿಕೊಂಡು ನಿನ್ನ ಪತಿಯೊಳಗೆ ಧರ್ಮವನ್ನೇ ಹೆಚ್ಚು ಮಾಡಿ ತೋರಿಸಿ ಅಂದ ಬಳಿಕ ದ್ವಾಪರದಲ್ಲಿ ದ್ರೌಪದಿಗೆ 5 ಮಂದಿ ಪತಿಗಳು ಯಾಕಾದ್ರು? ಆಗ ಅತಿ ಪತಿವ್ರತ ಧರ್ಮ ಕೈಗೊಂಡಿತು. ಅಂದ್ರೆ ಹಿರಿಯರು ಏನೈತಿ? ಹೆಣ್ಮಕ್ಳು
ಮಾತನ್ನ ಇಟ್ಬಿಡು. ಅದೇ ಗಂಡ ಮಾತನ್ನು ಸರಿ ಅವ್ರಿಗೇನ ಇಷ್ಟ 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 ಅಂತ ನೇಮ ಐತೆ ಅಂತ ತಿಳ್ಕೊಂಡೆ. ಗಂಡ ಮಕ್ಕಳಿಗೆ ತೆಲಿ ಮಾತನ್ನ ಮಳ ಆಗ್ತೈತಿ, ಗಂಡ ಮಕ್ಕಳಿಗೆ ಖುಷಿ. ತೆಲಿನ್ಯಾಗ ಒಂದು ಮಳ ಆಗಂತೆ ಅಂತ ಮಾತು ಗೊತ್ತಿಲ್ವಲ್ವಾ? ಒಳ್ಳೆ ಮುಂದೆ ಕೂತ್ಕೊಂಡು ಉತ್ಕೊಳ್ಳಿ ಅಂತ ಆಶ್ಚರ್ಯ ನನಗೆ ಗೊತ್ತಿಲ್ಲ ನಿನ್ನ ನೀರು ಎಷ್ಟೈತಿ ನೋಡೋಣ ಅಂತ ಕೇಳಕತ್ತೀನಿ. ಹೌದು, ಮತ್ತೆ ಘಟನೆ ನಡೆದು ಏನು ನಡೆದು ಸಮಯದಲ್ಲಿ ಗೋಮಾತೆ ಆವಾಗ ಏನಾಯ್ತು? ಆ ಗೋಮಾತೆ ನಡೆಸಬಹುದು ಬಿಡ್ರಿ, ಆಗುವಂತೈತಿ ಅಂತ ಕಣ್ಣಾರೆ ಕಂಡ ಪಾರ್ವತಿ ಸುಮ್ಮನೆ ಕೊಡಲಿಲ್ಲ. ತಲೆ ಗೋಮಾತೆ ಅಲ್ಲ, ಏನಿದು ನಾನು ನೋಡ್ತಾನೆ ಇದ್ದೀನಿ. ಎಷ್ಟು ಮಂದಿ ನಿನಗೆ ಪತಿಗಳು ನಿಂದೇ ಮಾತನಾಡ. ಗೋಮಾತೆಗೆ ಪಾರ್ವತಿ ಈ ರೀತಿ ನಿಂದೇ ಮಾತನಾಡಿದರು. ಗೋಮಾತೆ ತನಗಾದ ಅವಮಾನ ಸಹಿಸಲಾರ. ಎಲೆ ಪಾರ್ವತಿ, ನನಗೆ ಈ ರೀತಿ ನಿಂದೇ ಮಾತನಾಡಕಂದ್ರೆ ನಿನಗೆ 5 ಮಂದಿ ಪತಿಗಳ ದ್ವಾಪರದಲ್ಲಿ ಜನಿಸಿ ಪಂಚ ಪಾಂಡವರ ಮದುವೆಯಾಗಿ ಕೊನೆಗೆ ಪತಿವ್ರತ ಶಿರೋಮಣಿ ಎಂಬ ಉತ್ತಮ ಮಂದಿರ ಕೆಡಿಸಿ ಇವ್ರು ಹರಿಸಿ ಬಳಿ ಹೋಗ. ನಾನು ಎಷ್ಟು ಕೇಳಿದರೂ ನಿನ್ನ ಪತಿವ್ರತೆಯ ಧರ್ಮವನ್ನೇ ಹೆಚ್ಚು ಮಾಡಿ ತೋರಿಸ್ತೇನೆ ಅಂದಾಗ
ಎಲ್ಲ ಸಾಧಕ್ಕೆ ಬಂದವ ನಾ ಅಲ್ಲದೆ ಎದಕ್ಕೆ ಬೇಕು ಸುಮಾರು ರಗಳಿ ನಾ ಬಂದಂತೆ ನಿನ್ನ ಕರ್ಕೊಂಡು ನೀವು ಕರೆದುಕೊಂಡು ಕರಿಬೇಡ ಸಂಧ್ಯ ನನ್ನ ಕಣ್ಣಾರ ನನ್ನವರ ಕರಿಬೇಡ ಪ್ರಯತ್ನ ಪಟ್ಟಲ್ಲ ಇದು ಬಹಳ ಮತ್ತೇನಾಗೈತಿ ಗಂಡ ಮೈದುನ ತಿಳಿಸಿದ್ರೆ ಇಲ್ಲೇ ನಿನ್ನ ಪ್ರಾಣ ಕೇಳಿ ಬಿಟ್ಟಾರು ಉಳಿದೆ ಬಳೆ ಮಾಡೋದನ್ನ ಏನು ಸುದ್ದಿ ನಿನ್ನ ಗಂಡ ಮೈದೂರು ಅನಿಸಿ ನನ್ನ ಮುಂದೆ ಹೇಳಕ್ ಬಿಡ್ತಾನ ಬಿಡುದಿಲ್ಲ ಮೂರು ಅಂತಸ್ತು ಹೋಗಿ ಮನೆ ಮುಂದೆ ಕಾರ್ ಪಟ್ಪಟ್ ಅವೆಲ್ಲ ಹೋಗಿ ಮತ್ತೆ ಪಂಚಾಯತ್ ಅಧ್ಯಕ್ಷರಲ್ಲಿ ಕಾರ್ಮಿಕ ಶಾಲೆಯ ಅಧ್ಯಕ್ಷರಿಗೆ ಒತ್ತ ಎಲ್ಲ ಕನ್ನಡ ಶಾಲೆಗಳಿಂದ ಅಧಿಕಾರ ಅದೆಲ್ಲ ಜನ ಪ್ರೀತಿಗೆ ಕೊಟ್ಟಿದ್ದೆ ಬೆಂಗಳೂರ ಅಕಾಡೆಮಿ ಸದಸ್ಯರು ಕುರ್ಚಿ ಹೆಚ್ಚಿನವರಿಗೆ ಅದು ಹೋಗಿ ನೀನು ಬಿಟ್ಟು ದೋತ್ ಹೋಗಿ ಹೆಂಗೆ ಹೋಗಿ ಒಳಗೆ ಬಿಟ್ಟು ಸರ ಹೋಗಿ ಪಟ್ಟಕ್ಕೆ ಹೋಗಿ ಹೆಗೆ ಅದು ಹೋಗಿ ಎಲ್ಲ ಹೋಗಿ ಈಗ ಒಂದು ಮೂರ್ತಿ ಮಾಡಿಸ್ಬೇಕು ಹೌದು ಓ ಬೇಡ್ಕೊಂಡು ಒಟ್ಟು ಮಾಡಿಸ್ಬೇಕು ರೀತಿ ಮಾಡಿಸ್ಬೇಕು
ಬಟ್ ನಾನು ನೋಡೋಣ ನಾನು ಸಾಕಿದೆ ಇವತ್ತೊಂದು ಪೂರ್ತಿ ಮಾಡಿಸಿದ್ದೆ ಬೇಡ್ಕೊಂಡಿದ್ದಲ್ಲ ಮಾಡಿ ಅಲ್ಲ ಮಾಡಿಸಿದ್ರೆ ತಲೆ ಒಳಗೆ ಬರ್ತಂದ್ರೆ ಬ್ಯಾಡ ನಾವು ರಾಕ ನಿನ್ನು ಮಾಡ್ಸಾವನಿ ಒಂದು ಗುರಿ ಇಟ್ಟಿರ್ತೀವಿ ನಾವು ಆ ಗುರಿಯನ್ನ ಮುಟ್ಟಬೇಕು ಅಂತ ಒಂದು ಗುರಿ ಇಟ್ಟಿರ್ತೀವ ಆ ಗುರಿ ಮುಟ್ಟುವುದ್ರ ಸಲುವಾಗಿ ಏನು ಹೋಗ್ಬೇಕು ಏನ್ ನಮ್ಮನ್ನ ಆಗ ಗಳಿಸ್ಬೇಕು ಅದನ್ನ ನಾವು ಗಳಿಸಿದೀವ ಗುರಿ ಮುಟ್ಟಿದ್ರೆ ಸಾಕು ಗುರಿ ಮುಟ್ಟು ಸಲುವಾಗಿ ಏನು ಹೋಗ್ಬೇಕು ಹೋಗಿದೆ ಹೋಗ್ಲಿ ಅಂದ್ರೆ ಕಳ್ಕೊಳಕ್ ನಮ್ಗೇನೆ ಎಜಿಕೇಟ್ ಐತಲ್ಲ ಒಳ್ಳೆಯದಕ್ಕೆ ನಾವು ಗುರಿ ಇಟ್ಟಿವ ಅಂದ್ರೆ ಇಲ್ಲ ಗುರು ಆಶೀರ್ವಾದ ಮಾಡ್ತಾನೆ ಹೋಗಿ ನಾವು ಹೇಗೆ ಗುರಿ ಇಟ್ಟಿಲ್ಲ ನೋಡ್ತೀವಿ ಮತ್ತೆ ಆಮೇಲೆ ಕೆಲಸ ನಾವು ಗುರಿ ಇಟ್ಟು ಅಂದ್ರೆ ಏನ್ ಹೇಳ್ತಾವು ಅಲ್ಲದ ಕೆಲಸ ಒಂದೊಂದು ಕೆಲಸ ಇಲ್ಲದ ಕೆಲಸ ತೀರ್ಮಾನ ತಗೊಳ್ಳೋರು ನಾವು ಅಲ್ಲ ಪುಣ್ಯದ ಕೆಲಸ ಇದು ಪಾಪದ ಕೆಲಸ ಅಂತೇಳಿ ತೀರ್ಮಾನ ಮಾಡಾಕ ನಮ್ಮ ಕೈಯಾಗಿಲ್ಲ ಭಗವದ್ಗೀತೆಯೊಳಗೆ ಭಗವಂತ ಹೇಳ್ಯಾನ ನೋಡ್ರಿ ಒಬ್ಬ ಕಟಕ ಆಟ ತಗೊಂಡು ನಡೆದಿದ್ದು ಊರ್ ದಂಡಿ ಹಿಡಿದು ಕುಡಿಯಾಕ ನಿಮ್ಮಂತ ಅಂತ ಮನುಷ್ಯ ಒಬ್ಬ ಕೈ ಹಿಡಿದ್ರೆ ಏನಿದೆ 10,000 ಕೊಡ್ಕೊಂಡು ಏನಾಗಿ 20,000 ಕೊಡ್ಕೊಂಡು ಯಾರು ಮಾಡ್ತಾರೆ ಕುಬಾರ್ಗಳನ್ನು ಇವ ಪುಣ್ಯ ಅಂತ 20,000 ಕೊಟ್ಟ ಆ ಆಕಳ ತಗೊಂಡು ತನ್ನ ಮನೆ ಕಟ್ಕೊಂಡ ಆ 20,000 ರೂಪಾಯಿ ತಗೊಂಡು ಹಿಂದಿನ ಮನೆ ಹಾಸಿಗೆ 10,000 ಯಾಕೆ ಆಕಳ ತಂದು ಮಾಡ್ಕೊಂಡು ಕೆಡಿಯಾಗ ಇದು ಪುಣ್ಯ ಅಥವಾ ಪಾಪ ಅಥವಾ ಒಂದೇ ಬಗ್ಗೆ ಪಾಪ ನೀವು ಹೇಗೆ ಕೆಲಸ ಮಾಡಿದ್ರೆ ಮಾಡಿದ್ದವ ನಮ್ಮ ತಲೆಯಾಗ ಒಂದು ಕೆಲಸ ಐತಿ ಅದ್ರ ಮುಟ್ಟು ತನಕ ನಾವು ನೀವು ಯಾವ ಎಲ್ಲ ಹೋಗುದು ನಡಿ ನಡೀತಿದ್ದೆ ಹೇಳಿ ನೀನು ನಿನ್ನ ಗಂಡ ಹೌದು. ಏನ್ ಮಾಡ್ಯಾರಿ ಬಾಳ ಏನ್ ಮಾಡ್ಯಾರ ನಿನ್ನ ಗಂಡ ಮೈದನ ಕೂಡಿಕೊಂಡು ಇಲ್ಲೇ ನನ್ನ ಇವತ್ತ ಕಡುದು ಚಿಂತಿಲ್ಲ ಗುಡ್ಡ ಇಲ್ಲೇ ದೂರ ಕಷ್ಟ ಅಲ್ಲಿ ಗುಡ್ಡದಾಗ ಹೋಗಿ ನೋಡಿದ್ರೆ ಏನು ಬರೀ ಕಲ್ಲು ಮುಳ್ಳು ಗಿಡ ಕಟ್ಟಿ ಮೃಗ ಈ ಸರವರೆಲ್ಲ ಆಗುತ್ತೆ ಶರೀರದಲ್ಲಿ ಆಗಲು ಪ್ರಕೃತಿ ಆತ್ಮ ತೇಜ ವಾಯು ಆಕಾಶಗಳನ್ನು ಪಂಚಭೂತಾನು ನಿರ್ಮಿಸಲ್ಪಟ್ಟದ್ದು ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಂತದ್ದು ಈ ಶರೀರ ಮೇಲೆ ಚರ್ಮದ ಹೊಲಿಕೆಯಿಂದ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಈ ಶರೀರಲ್ಲ ಕೂಡ ರಕ್ತ ಮಾಂಸ ಮಲಮೂತ್ರ ಕ್ರಿಮಿಗಳು ತುಂಬಿಕೊಂಡಿದೆ ಯಾಕಾದ್ರೂ ಒಂದು ದಿನ ನಾಶವಾಗಿ ಹೋಗುವಂತ ಈ ಅಸ್ಥಿರವಾದ ರೂಪಕ್ಕೆ ಬರಲಾಗ ಪವಿತ್ರವಾದಂತ ಮಾನವ ಜನ್ಮ ಹಾಳು ಮಾಡ್ಕೋಬೇಡ ನೀ ಇಷ್ಟೊತ್ತಿಗೂ ಕಟ್ಟಿಕಲ್ಲಿ ಇರ್ಬೇಕಂತಿರೋ ಏನ್ ಬಳಿ ಕಡೆ ಎಷ್ಟಾಗಿಲ್ಲ ಜಾಗೃತಿಲೆ ಗಂಟು ಬಿದ್ರ ಬಡಿಗೆ ತಗೊಂಡು ಬೆನ್ನು ಹತ್ತದ ಎಲ್ಲ ಬಸ್ ಅದು ಎಲ್ಲ ಬಂದಿರ್ತಾವ ಹಿಂದೆ ಹೊಡೆದು ಹೊಡ್ಕಲ್ಲ ಈಗೆಲ್ಲ ಬಡಿ ಕೆಲಸ ಆದವ್ರಲ್ಲ ನಿನಗೆ ಮೊದಲೇ ಹೇಳಿದ್ಯಾ 3 ಬಿಟ್ಟ ಮುಗಿಯ ಬರ್ತದೆ ನಿನ್ನೂ ಯಾಕೆ ಬಡಿಗೆ ಒಂದು ಎಕರೆ ಅನ್ನ ಹಚ್ಚಿದ್ಯಾ 10 ರೂಪಾಯಿ ಸಿರಿದೇನು ಬಡಿಕಿದೆ ನೋಡಿ ಒಂದು ತಾಸು ಹೊತ್ತಾಗ್ತದೆ ನಿಮ್ಗೆ ಓಡಾಡ್ಬಿಟ್ಟಾಕೈತಿ ಏನ ಸಲುವಾಗಿ
ಪ್ರೀತಿಯಿಂದ ಕರ್ಕೊಂಡು ಹೋಗ್ಬೇಕು. ಹನುಮಂತದಿಂದ ಅಲ್ಲ, ಹನುಮಂತದಿಂದ ಬಳಕೆ ಅಂದ್ರೆ ಪ್ರೀತಿಯಿಂದ ನಾಲ್ಕು ಮಾತು ಮಾತಾಡಿಸಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ತಾಸು ಹಾಕಿ ಬತ್ತಿ ಕುಡಿದ್ರು ನಿನ್ನ ಹೃದಯ ಏನು ಕರ್ಗಾಕ್ ತಯಾರಿದ್ದಲ್ಲ, ಎಲ್ಲೇ ದೇವ್ರ ಕಲಿದು ಗಿಲ್ಲಿದು ಮಾಡಿ ಹಾಕ್ಯಾನೆ ಅಂತದಲ್ಲ ಎದಿಯೊಳಗೆ. ಇಂತಹ ನಿನ್ನ ಕಲಿದಂತ ಮನಸ್ಸನ್ನು ಕಣ್ಣೆಯ ಸರಿ ಮಾಡಿ ಕರಗಿಸಿ ನೀನಾಗಿಯೇ ಕರ್ಕೋತ ನನ್ನ ಮಣಿಮುಟ್ಟ ಬರುವಂಗ ಮಾಡಲಿಲ್ಲ. ಸ್ವಾಮಾರತ್ಯಾಗಿ ಸಂಖ್ಯಾ ಹೆಸರನ್ನು ಅಳಕ್ಕೆ ಸುತ್ತನಿಂದ ಇಂಥ ನಿನ್ನ ಕಣ್ಣದ ಮಾತಿಗೆ ಮಗಳಾಗಿ ಈಗ ಸದ್ಯ ನಾನು ಗಂಡಕ್ಕೆ ಬಂದದ್ದೇ ನಿಜವಾದ ನಾನು ಲಗಾರ ಗಂಗನೇ ಅಲ್ಲ. ಹಿಂದಲ್ಲಿ ಇಳಿತೀರು ಕೆಲವರಿಗೆ ನನ್ನ ಮಾತನ್ನ ಉಲ್ಲಾಸಗೊಂಡು ಹೋಗದೆ ಇದ್ರೆ ಈ ಭೂಮಿಯ ಮೇಲೆ ಗಂಡಾಗಿ ಹುಟ್ಟಿದ ಫಲವೇನು? ಇದನ್ನ ನೀನು ಪದರಾಗಿ ಗಂಟ್ರೇನಪ್ಪ ಹಂಗೆ ನಡೆಯೋದು ಏನೋ ಅವರು ಮನೆತಕ್ಕ ಹೋಗಿ ವಿಚಾರ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಏನು ಸಂಗಮನವ ಇಟ್ಟಿದ್ದೇನೆ ನಿಮ್ಮ ಮನೆಯೊಳಗೆ ಬನ್ನಿ ಮತ್ತೆ ಸಂಗಮನ ನೀವು ವಾದಂತ ಸುದ್ದಿ ಏನಾಗಿರ್ಬೋದು ಏನು ಚೆನ್ನಾಗಿ ನಾನು ಮಾಡುವಂತ ಕೆಲಸ ಏನಾಗ್ಯದ ಗುಡ್ಡಕ್ಕೆ ಹೊತ್ತಂಗಾತು, ಕಣ್ಣು ಮಳೆನ ಗುಡ್ಡಕ್ಕೆ ಹೊತ್ತಂಗಾತು. ಗುಡ್ಡಕ್ಕೆ ಹೊತ್ತಂಗಾತು, ಕಣ್ಣು ಮಳೆನ ಗುಡ್ಡಕ್ಕೆ ಹೊತ್ತಂಗಾತು. ನಾನು ಹೋದಂತಹ ಕೆಲಸ ಬದುಕುತ್ತಂತೆ ಆಯಿತು. ಎಂತ ನಡೆಸಿದಿ ಏನ್ ಡಾಕ್ಟರ್ ಹೋದ್ರು ಟ್ರಕ್ಗೆ ಹೋದ್ರು ಎಂತಲ್ಲಿ ಹೊಡೆದಿದ್ರೆ ಅದಾಗ ನಾಲ್ಕು ಹೋಗಿದ್ರಿ. ನಾವು ಇಲ್ಲಿ ಸಾಕು ಸೋಬರಿ ಕಟ್ಕೊಂಡು ಇರ್ತು ಏನು ಹಂಗಾಗಿತ್ತು ಈಗ. ಹೌದು ಹೌದು ಅದು ನಾನು ಹೋದಂತಹ ಕೆಲಸ ನನ್ನ ಕೈವಶ ಆಗಲಾರದಕ್ಕಾಗಿ ಗುಡ್ಡಕ್ಕೆ ಕೃತ್ಯ ಆಯಿತು ಅಂತ ಅದರ ಅರ್ಥಾರ್ಥ ನಮಗೆ ಹೇಳಕ್ ಡಾಕ್ಟರ್ಗೆ ಹೇಳಿಸಿದ್ರು ಬಂದ ಏನು ಚಟ್ನಿಗೆ ಹೇಳಿಸಿದ್ರು ಒಂದು ನಾಲ್ಕು ಕುಡ್ಕೊಂಡು ನಮಗೂ ಸುದ್ದಿ ನಾನು ಜೋಡಿ ಕಟ್ಕೊಳ್ಳೋದನ್ನ ಹುಡುಗಾಟಿಕೆ ಮಾಡಕ್ ಬಂದಿದ್ದೀನಿ ನಡೆ ಸಂಗಪ್ಪನವರ ಆನಂದ ಕೆಲಸ ಏನಾಗಿರುವುದು ಏನಿಲ್ಲ ಚೆನ್ನಾಗಿ ಹೋಗುತ್ತಾರೆ. ನಾನು
ಕೆಲಸ ಹೋಗ ನಿನ್ನ ಕೈಯಾಗ ಕಡ್ಡಿ ಕೊಟ್ಟಿರಿ ಬ್ಯಾಡ ಪಾಯಿ ತಗದ ಬ್ಯಾಡ ಪಾಯಿ ತಗದ ಅಂತೇಳಿ ಅದನ್ನು ಬಿಟ್ಟೆ ನಾ ಹೋಗೇ ಬಂಗಾರ ಹೋಗ ನಾನು ಹೋಗಿ ಬಾಯಿಪ್ಪ ಗಂಡಗಚ್ಚಿ ಹಾಕೊಂಡ್ರಿ ಗಂಡಗಚ್ಚಿ ಇವೆಲ್ಲ ಗಂಡಗಚ್ಚಿ ಆಗಿವ ಇವೆಲ್ಲ 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 ಇವು ಇಲ್ಲೇ ನಳದಿಂದ ಒಗ್ಯಾಣಿಗೆ ಹಚ್ಚು ಎರಡು ಶಾಂತ ಮಾತಾಡ್ತೀವಿ ಅವರ ಹೇಳ್ತಾರೆ ಯಾವ ಮಾತಾಡ್ತೀವಿ ನಾನು ಹೋಗಿ ಬಾರಿಪ್ಪ ನಾನು ಹೋಗಿ ಬಾರಿಪ್ಪ ಸುವಾಕ್ ನಾನು ಹೋಗಿ ಬಾರಿಪ್ಪ ಮಾತಾಡ್ತೀವ ಮರಾಯ ಮಾಡ್ತಿದ್ದೆ ಮುಂದೆ ಅದು ಹಂಗ ಹಾಕತ್ತೀನಿ ಬಾಯಿ ಇದು ಹಂಗ ಹಾಕತ್ತಿದೆ ನಿನಗತೆ ಅವಾಗ ಬಾರಿಸುವಾಗ ಯಾರು ಬಂದಿರಿ ಪ್ರತಿಜ್ಞೆ ಮಾಡಿ ಬಂದಾನೆ ಏನು ಅಂತೇಳಿ ನೀನಾಗಿಯೇ ಕರ್ಕೋತ ನನ್ನ ಮನೆ ಮುಟ್ಟ ಬರುವಂಗ ಮಾಡಲಿಲ್ಲ ಸ್ವಾಮಾರಕ್ಕಾಗಿ ಸಂಜ್ಞಾನ ಹೆಸರನ್ನು ಅರ್ಪಿಸ್ತನು ಈ ಭೂಮಿಯ ಮೇಲೆ ಗಂಡಾಗಿ ಹುಟ್ಟಿ ಬಂದ ಫಲವೇನು ಅಂತೇಳಿ ಪ್ರತಿಜ್ಞೆ ಮಾಡಿ ಬಂದ ಪ್ರತಿಜ್ಞೆ ನಿನಗೆ ತಾಯಿ ಮಾಡ್ಬೇಕು ಅಂತೂ ಗಂಡನ ಉಸ್ಕೊಂಡು ಬಂದಿರ ನಂಗೆ ಆತ ಹಾಗಾದ್ರೆ ಯಾರು ಮಾಡೋದ್ರಿ ಇದಕ್ಕೆ ಏನಾದರೂ ಒಂದು ವ್ಯಕ್ತಿ ಮಾಡಿಕೊಂಡು ಈ ಕೆಲಸ ನಮ್ಮ ಕೈವಶ ಮಾಡಿಕೊಂಡ್ರನ ನಾವು ಭೂಮಿ ಮೇಲೆ ಕೊಂಡಾಗಿ ಹುಟ್ಟಿ ಬಂದದ್ದು ಸಾರ್ಥಕ ಇನ್ನು ಯುಕ್ತಿನ ತೆಗೆದೇನ್ರಿ ಮತ್ತೆ ಒಟ್ಟು ನಮ್ಮ ಕೈವಶ ಮಾಡ್ಕೊಂಡು ಒಟ್ಟು ಒಂದು ಯುಕ್ತಿ ತೆಗೆದ ನೀವು ತೆಗಿತೀರೋ ನಾನು ತೆಗಿರೋ ನೀವು ಎಷ್ಟಾದ್ರೂ ಪ್ರಾರಂಭ ಹೌದಿಲ್ಲ ಹೌದು ಎಂತ ಬಡು ಮನುಷ್ಯಾದಂತ ಕಡೆಗೆ ಏನೇ ಮಾಡಿದ್ರೆ ತುಪ್ಪ ತಿನ್ನು ಕಂಪನಿ ಅಂದ್ರೆ ಅಂದಾಗ ತೆರಿಗೆ ವರ್ಷ ಹೌದು ತುಪ್ಪದಲ್ಲಿ ಅನ್ನ ತುಪ್ಪಕ್ಕೆ ತೆರಿಗೆ ತಲೆ ಸುತ್ತಿತ್ತು ಏನ್ ಬೇಕಾದ್ರೆ ಮಾಡಕ್ ಬರ್ತೈತಿ ತೆಲಿನ ಸುತ್ತಿದ್ರೆ ಏನ್ ಮಾಡೋದು ಏನ್ ಮಾಡೋದು ಹೌದು ಅದಕ್ಕೆ ನೀನು ತಮ್ಮಂತ ನಾವು ತೆಗೆದ್ರೆ ನಾವು ಯುಕ್ತಿ ತೆಗೆದಾದ್ರೆ ನಾವು ನೀವು ಕೂಡಿ ಹಂಗೆ ಮಾಡೋದಾದ್ರೆ ಈ ಬಂದು ತೆಗೆದು ಮಾಡಕ್ಕೆ ಬರಬೇಕು ಒಂದು ಬಳ್ಳ ಹಾಕಿ ಏನು ಒಟ್ಟು ಸತ್ತ ಅಂದ್ರೆ ಸಾವಿರಕ್ಕಿಂತ ಅದು ಕಾಣಿಲ್ಲ ನಮ್ಗೆ ಅದೇ ವಿಷಯ ಆಗಿದೆ ಹಾಗಾದ್ರೆ ತೆಗೆದ ಈ ಊರಿನಲ್ಲಿ ಯಾರಾದರೂ ಸಾಧು ಸತ್ಪುರುಷರು ಜೋಗಿ ಜಂಗಮರು ಬಾಂಧವರು ಅವ್ರಿಗೆ ಯಾವುದೇ ಏನ್ರಿ 12 ವರ್ಷ ಪರ್ಯಂತ ಹಿಮಾಲಯ ಪರ್ವತದಲ್ಲಿ ಉಳಿದುಕೊಂಡು ತಪಸ್ಸು ಮಾಡಿರ್ತಕ್ಕಂಥ ದೊಡ್ಡ ತಪಸ್ವಿಗಳು ಅನೇಕ ವನಸ್ಪತಿಗಳನ್ನು ಬಂದಂತ ಮಹಾತ್ಮರು ಅಂತವ್ರು ಮಾತು ಅಂತ ಹೇಳಿದ್ರೆ ಮತ್ತೆ ನೀವು ಹೇಳಿದ್ರೆ ಕರೆಯಿಲ್ಲ ನಮಗೇನು ಗೊತ್ತಿಲ್ಲ ನೀವು ಕೇಳೋದ್ರೆ ಮತ್ತೆ ಅದು ಹೆಂಗೆ ಹೇಳ್ತೀರಿ ಅದನ್ನ ಕೇಳೋದ್ರ ನಾವೇನು ಹೌದು ನೀನು ಬಂದಿದೆ ಹಂಗೆ ಹೌದಲ್ಲ ಮೊದಲು ವಾಲ್ಮೀಕಿ ಮತ್ತು ಅಪಮಾನ ಆಗೇ ಬಂದಿರಿ ನಾವು ಹೌದು ನಂತರ ನಾ ಬಂದೆ ಹೌದಲ್ಲ ನಾ ಬಂದ್ರೆ ಅಪಮಾನ ಆಗೈತೆ ಅಗದಿ ವಿಷಯ ಕಾಯ್ಬಿಡ್ತೀರಿ ನಾನು ನನ್ನ ಕಾಯ್ಬಿಡ್ತೀನಿ ನೀವು ಅದಕ್ಕೆ ತೀರಾ ಆಗ್ತೀರಿ ಹೌದು ಅನ್ನೋ ಗೊತ್ತಿಲ್ಲದೆ ಈ ಕೆಲಸ ಇನ್ನು ನಮ್ಮ ಕೈ ಕೊಡಬೇಕು ಅಂತಂದ್ರೆ ಇರ್ತಕ್ಕಂಥದ್ದು ಒಂದೇ ಒಂದು ಮಾರ್ಗ ಅಂದ್ರೆ ಇದ ರಾಜಮಾರ್ಗ ಹೌದು ಇದೇ ರಾಜಮಾರ್ಗ
ಅಂತಹ ತಪಸ್ಸುಗಳನ್ನು ಏನಾದರೂ ಮಾಡಿ ಮನಸ್ಸು ಒಲಿಸಿಕೊಂಡರೆ ಮನಸ್ಸನ್ನು ಒಲಿಸಿಕೊಂಡೆ ಸ್ವತಂತ್ರದ ದಾರಿ ಹಿಡಿದ್ರೆ ಮಾತ್ರ ಹೇಗೆ ಹಾಗಾದ್ರೆ ಸದ್ಯ ಯಾರು ಮಾಡೋದು ಮಹಾತ್ಮರನ್ನು ಬೇಕಾದ್ರೆ ಎಲ್ಲೆಲ್ಲ ಹೋಗಿದ್ರಿ ನಾವು ನಮ್ಮ ಕರ್ಕೊಂಡು ಏನು ಯುಕ್ತಿ ತೆಗಿಬಾರ್ದಂದ್ರೆ ಬಲ್ಬ್ ಹಾಕಿ ಅಂದ್ರೆ ಬಾಬಾಜಿ ತತ್ವವು ನಾವು ತಾನೆ ಇದೆಲ್ಲ ಬರಕ್ಕೆ ಹೇಳಿದ್ದೆ ಮುಂದಿಸಿದ್ರೆ ಹಂಗಾಗಿ ಒಮ್ಮೆ ಮುಟ್ಕೊಂಡು ಮಹಾತ್ಮರು ಹೇಳ್ತಾರೆ ಆತ್ಮಹತ್ಯೆ ಮಹಾಪಾಪ ಅಂತ ಜ್ಞಾನಿಗಳು ಹೇಳ್ತಾರೆ ಹೌದಾ ಭಗವಂತ ನಮ್ಮನ್ನ ಯಾವಾಗ ಈ ಭೂಮಿಗೆ ಕಳಿಸ್ಬೇಕಂತ ಅನಿಸ್ಬೇಕು ಆವಾಗ ನಮ್ಮನ್ನು ಕಳಿಸಿದ್ದಾರೆ ಇಲ್ಲಿ ನಮ್ಮ ಪಾತ್ರವನ್ನು ಸರಿಯಾಗಿ ಮಾಡಿ ಜನ ಮೆಚ್ಚುವಂತೆ ನಂತರ ಭಗವಂತ ಮೆಚ್ಚುವಂತೆ ನಾವು ವಹಿಸಿಕೊಂಡಿರ್ತಕ್ಕಂಥ ಪಾತ್ರವನ್ನು ಮಾಡಿ ಸಮಾಜ ಪಾಪ ಅಂದ್ರೆ ಆವಾಗ ಭಾಗ ಅದಕ್ಕೊಂದು ಸಾರ್ಥಕ ಡಾಕ್ಟರ್ ಮತ್ತೆ ಈ ಭಾಗ ಸಾಯಿನ ಮಾತು ಏನಾದ್ರೆ ಏನಾದ್ರೆ ಮಾಡ್ಕೊಂಡು ಸಾಯಿನ ಅಂತ ಮಾತು ನಮ್ಗೆ ಹಂಗೆ ಅನಿಸ್ತಾಗಿತ್ತು ಅದಕ್ಕೆ ಒಟ್ಟು ಮಾತು ಸರಳ ತೋರಿದೆ ಅವ್ರಿಗೆ ಸರಳ ಆಗಿಬಿಡಿ ಬಿಗಿ ಗುಡ್ಡ ಹಾಕೊಂಡು ನಿಂತಿರುವಂತದ್ದು ಏನಿಲ್ಲ ಅವ್ರಿಗೆ ಸರಳ ಸಿಗಾವಣ ಅಂತ ಮಹಾತ್ಮರಿಗೆ ಹೋಗಿ ಭೇಟಿ ಆಗಿದೆ ಅಂತಂದ್ರೆ ತುಂಬಾ ಸಾರ್ಥಕೈತೆ ನಾನು ಕರ್ಕೊಂಡು ತಂದು ನೀವು ಭೇಟಿ ಮಾಡ್ತೀನಿ ಅಂದ್ರೆ ನೀವು ಜನ್ಮ ಸ್ವಾತಂತ್ರ್ಯ ಆತ್ರಿ ಮತ್ತೆ ನೀನು ಕರ್ಕೊಂಡು ಬಂದ ನಮಗೆ ಭೇಟಿ ಮಾಡಿಸಿ ಮುಂದೆ ಇವರೆಲ್ಲ ಕಂಡು ಹೋಗ್ತಿರ್ತಾರೆ ಯಾವುದು ಸ್ವಾತಂತ್ರ್ಯ ಸ್ವಾರ್ಥ ಮತ್ತು ಪರಮಾರ್ಥ ಎರಡು ಕುದಿಯಕ್ಕೆ ಏನ್ ದೊರಕಾರ ಬರ್ತೈತಿ ನಾವು ಮಾಡ್ಬೇಕು ಮಾಡ್ತಾರೆ ಅದು ಸಿಕ್ಕಿರ್ತೀವಿ ಏನ್ ಕೂಡ ಹೋಗಿಲ್ಲ ಏನು ಸುದ್ದ ಆಗಿಲ್ಲ ಇನ್ನು ಅರಿವಿಲ್ಲ ಮತ್ತೆ ಆಟವನ್ನು ಕರ್ಕೊಂಡು ಹೋದ್ರು ಆಟವರಿಂದ ಏನಾಗ್ತೈತಿ ಬರೀ ಗಿಡ ಮನೆ ಮಾಡೈತಿ ನಿಮ್ಮ ಹತ್ರ ನಡೆಸೋದನ್ನು ಕಾಮ ಮಾಡಿಲ್ಲ ನಾವು ಇವಾಗ ಸಾಧನ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಕಾಳಜಿ ಇಟ್ಟು ಸಾಧು ಮಾಡ್ಕೊಂಡು ಅವ್ರು ಬಿಟ್ಟಿದ್ದೀವಿ ಹೌದು ಸಾಧು ಮಾಡೋದು ಬಿಟ್ಕೊಂಡು ತಕ್ಕ ಹೋಗ್ಬೇಕು ಕಾಳಜಿ ಮಾಡಿ ನಮಸ್ಕಾರ ಹೇಳಿಪ್ಪ ಸಾಧು ಮಾಡೋದು ಹುಡ್ಕಾಡ್ಕೊಂಡು ಬಾ ಅಂತ ಹೇಳ್ತೀನಿ ಯಾವ ಮನೆಗೆ ಹೋಗಲ್ಲ ಆ ಸಾಧು ಮಾಡೋದು ಎಲ್ಲಿದಾನೋ ಯಾಕೆ ಕೊಡ್ತಾನೋ ಎಲ್ಲಿ ಕೊಡ್ತಾನೋ ಹೇಳಿ ಹುಡ್ಕಾಡ ಈಗೇನು ಮಾಡೋದು ಹುಡ್ಕಾಡ
ಹೇಳು. ಈ ಪಾಣಿದಂತ ಪರಮಾತ್ಮ ಸೇವೆ ಈ ಶಿವನು ತನ್ನ ಸುಪಾಠ ಇವತ್ತಿನ ದಿವಸ ಮುಂಜಾನೆ ಕೆಲಸವನ್ನು ಮಾಡಿ ಊಟವನ್ನು ಮಾಡಿ ಹೋದರೆ ಸಾಧು ಮಹಾರಾಜನ ಹುಡುಕಿ ಸಾಕಾಗಿ ಹೇಳಿ ಇರೋದು ಹುಡುಕಾಗ ಯಾವ ಮಾಡೋದೇನಿಲ್ಲ ಯಾವ ಮೇಲೆ ಕೊಡ್ತಾರೋ ಹುಡುಕಾಕೋ ಹೋಗ್ತೈತೆ ಹೇಳಿರೋ ಏನಿರೋ ಯಾವ ಹುಡುಕಾಕೋ ಸ್ವಾಮಿ ಶಾಪ್ ಕೊಡಬೇಡ ತಂದೆ ಶಾಪ್ ಕೊಡಬೇಡ ಸಾಧು ಮಹಾರಾಜರೇ, ತಾವು ಯಾರು? ತಾವು ಎಲ್ಲಿಂದ ಬಂದ್ರಿ? ಇನ್ನು ಮೇಲೆ ಮುಂದೆ ಎಲ್ಲಿ ಹೊಂಟಿದ್ರಿ ಸಾಧು ಮಹಾರಾಜರೇ? ನನಗೆ ಆಶೀರ್ವಾದ ಕೊಡುವುದನ್ನು ಸಾಧು ಮಹಾರಾಜರೇ, ಉಳಿವಿ ಗೋಚನ ಕಾಶಿ ಯಾತ್ರಾ ಮಾಡಿ ಈ ಸತಿ ನಮ್ಮೂರಲ್ಲಿ ಸೌಕಾರ ಸಂಗಣ್ಣ ಅಂತೇಳಿ ಬಹಳ ಪುಣ್ಯಶಾಲಿ ಇರಬಹುದು. ಆದ್ರೆ ನಿಮ್ಮಂತ ಸಾಧು ಸಂತರಿಗೆ ಅನ್ನದಾನ ಖರ್ಚಿನ ಮಾಡಿದ್ದಾರೆ. ಆದ್ರೆ ಇವತ್ತಿನ ದಿವಸ ನಮ್ಮ ಊರಲ್ಲಿ ನಿಂತುಕೊಂಡು ನಿಮ್ಮ ಊಟ ಮಾಡಿಕೊಂಡು ಮುಂಜಾನೆ ನಿಮ್ಮ ದಕ್ಷಿಣ ನೋಡು, ನಿನ್ನ ಪಕ್ಕದಲ್ಲಿ ಏನು ಮಾಡುವಂತ ಹೋಗಿ ಬರುತ್ತೆ. ಹಾಗಾದ್ರೆ ಸಾಧು ಮಹಾರಾಜರು ಇದೇ ಹಣಬಂದಿರ ಗುಡಿಯಲ್ಲೇ ಕೊಂಡು ಬರ್ತಾರೆ. ಆಗಲಿ. ಸಂಗಪ್ಪನವರ ಮಾನ್ಯ ದಿವಸ ನಮಗೆ ಏನ್ ಹೇಳಿದ್ರಿ ನೀವು? ಏನ್ ಹೇಳಿದ್ರಿ? ಸಾಧು ಸಂಸ್ಕೃತಿಯನ್ನು ಬರಲಿ, ಜೋಗಿ ಜಂಗಮರ ಬರಲಿ, ಬಾಂಧವಾತ್ಮ ನಮಗೆ ತಿಳಿಸಕ್ಕೆ ಹೇಳಿದ ಕರೆಯಿದ್ರು ಸಿಗಲಿ. ಈಗ ಏನಾಗುತ್ತೆ? ಈಗ ಸದ್ಯ ಸಾಧು ಮಹಾರಾಜರು ಹುಡುಕಾಡ್ಕೊಂಡು ಬಂದ್ರಿ, ಕರ್ಕೊಂಡೇ ಬಂದದ್ರಿ. ಎಲ್ಲಿದ್ದಾರೆ? ಅಲ್ಲೇ ಹೊರಗೆ ಊರೊಳಗೆ ಹಣಬಂದಿರ ಗುಡಿ ಒಳಗೆ ಕೊಡ್ತಾರೆ. ಮಹಾತ್ಮರು ಕೂಡಿರ್ತಕ್ಕಂಥ ಯೋಗ್ಯವಾದ ಸ್ಥಳದಲ್ಲಿ ಕುಂಡಿಸ್ಬೇಕು. ಹೌದು. ಹಂಗಾದ್ರೆ ಈಗ
ಅವ್ರ ಬೆಟ್ಟಿಗೆ ಹೋಗ್ಬೇಕಾದ್ರೆ ಯಾವ ಕ್ರಮ ಮಾಡ್ತಕ್ಕಂಥದ್ದು? ಸಾಧು ಮಹಾರಾಜರಿಗೆ ಹೋಗ್ಬೇಕಾದ್ರೆ ನಾಮಸ್ಮರಣೆಯಿಂದಾದ್ರೂ ಹೋಗ್ಬೇಕು. ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ಕೋತ ಹೋಗ್ಬೇಕು. ಹೌದು. ಆನಂದದಿಂದ, ಪರಮಾನಂದ, ಮಹಾದಾನಂದ ಹೋಗ್ರಿ ಹಾಗೆ ಆನಂದ ಆನಂದ ಪರಮಾನಂದ ಗುರು ಆನಂದ ಹಿರಿಯರು ಗುಪ್ತದಾನ ಮಹಾಪುಣ್ಯ ಅಂತ ನೋಡಿ ಬಲಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗಿ ಬರ್ತದೆ. ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಪವಿತ್ರವಾಗಿರ್ತಕ್ಕಂಥ ನಾಡು ಇಲ್ಲಿಯ ಹಿರಿಯರು ಈ ಒಂದು ನಾವಗಿರಿಯ ಗ್ರಾಮದ ಸಂಧ್ಯಾಬಾಲ ಸಂಘ ಇದೇ ರೀತಿ ಬಾಳೆ ಬೆಳೆದಂತ ನಡೆಯಲಿ ಅಂತ ತಿಳ್ಕೊಂಡು ಒಂದು 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಭಗವಂತ ಸಿದ್ದರಾಮೇಶ್ವರರು ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಈ ಕಾಣಿಕೆಯನ್ನು ಅದು ಸ್ವೀಕಾರ ಮಾಡುತ್ತೇನೆ. ಇದಾದರೂ ಆ ಹಿರಿಯರು ಕೂಡ ಒಂದು 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇದು ಮಾಡಕ್ಕೆ ಒಂದು 56ನೇ ವರ್ಷ ಚಾಲೂ 1968ರಲ್ಲಿ ಸಂಘವನ್ನು ಸ್ಥಾಪಿಸಿಕೊಂಡು ಬರೀ ಒಂದು 14-15 ವರ್ಷದವರು ಇರಬಹುದು. ನನಗೆ 70 ವರ್ಷದ ವಯಸ್ಸು. ನನ್ನ ಜೋಡಿಯಿಂದ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಆದರೂ ಅದು ಗುಂಗ ಇನ್ನಷ್ಟು ನಗರ ಸೇವೆ ಮಾಡಬೇಕು. ಇವತ್ತು 10 ವರ್ಷದ ಹಿಂದೆ ಒಟ್ಟಾಟಿಗೆ 10 ವರ್ಷ ಸೇವಾ ಮಾಡಿದ್ದೀವಿ. ಗಣಪತಿ ಚೌಕದಾಗ ಬರ್ತಿದ್ದೀವಿ, ಹೀಗೆ ಬರ್ತಿದ್ದೀವಿ, ಜಾತ್ರೆ ಒಳಗೆ ಸೇವೆ ಮಾಡ್ತಾ ಮಾಡ್ತಾ ಒಂದು 10-12 ವರ್ಷ ಗ್ಯಾಪ್ ಆಗ್ತಿತ್ತು. ಈಗ ಮತ್ತೆ ಯಾಕೋ ಅಪಕಾಶವಾಗಿ ಇಲ್ಲ. ವಾದಿಸರು ನಮಗೆ ಭಾಳ ಪರಿಚಯಿಸಿದ್ರು. ಅವಾಗ ಏನ್ ಮಾಡ್ಯಾರಿ ಒಟ್ಟು ಇದ್ದಾರೆ ಒಮ್ಮೆ ಮಾಡಿದ್ರೆ ನಿಮ್ಮ ಸೇವಾ ದಂಡಿಗೆ ಬಂದಿರಿ ಅಂತ ತಿಳ್ಕೊಂಡೆ ಅಪೇಕ್ಷೆ ಪಟ್ಕೊಂಡೆ ಕರೆಸಿದ್ರು. ನಿಮ್ದೆಲ್ಲ ಪ್ರೀತಿರುತ್ತಾನ ನಮ್ಮ ಮನೆಯೊಳಗೂ ಹುಡುಗರು ಬೇಕವ್ರಿ. ಮಳೆಯ 70 ವರ್ಷ ಆಗ್ಯಾವು. ಎಲ್ಲೇ ಯಾಕಂದ್ರೆ ಅಡ್ಡಾಡಕ್ಕೆ ಹೋಗಿ ಅದ್ರ ಮಾತಾಗಿ ಯಾವಾಗ ಸ್ಟೇಜ್ ಮೇಲೆ ಏನಾದ್ರು ಕೊಡ್ಕೊಂಡು ಬಾಧ್ಯ ನಮಗೆ ಉತ್ಸಾಹಿ ಸ್ವಲ್ಪ ಕಾಣಿಕೊಂಡ್ರಿ ಯಾಕಂದ್ರೆ ನಾವು ಹೆಂಗ್ ಮಾಡಿದ್ರಿ ಜಗತ್ತಿನ ತುಂಬಾ ಅಂತ ಹೇಳ್ತಾರೆ. ಆದ್ರೂ ನಾವು ಮನ್ಯಾಗ ಒಳಗೆ ಕೂತಿವಲ್ಲ ಸಾವು ಬರ್ತೈತೆ ಎಲ್ಲಿದ್ರು ಅದು ಯಾವಾಗ ಎಲ್ಲಿ ಯಾಕೆ ಬರ್ಬೇಕಾಗಿತ್ತು ಬರತೈತೆ. ಇರುವಷ್ಟು ದಿವಸ ಈ ಲೇಖಕ ಕಾಣಿತೀವಿ ಅಂತಂದ್ರೆ ಸಾಹಿತ್ಯ ಎಲ್ಲ ಸೇವೆ ಮಾಡಿ ಸಾಕಾಗ್ತವ ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ಕೊಂಡ್ರೆ ನಾವು ಈ ಒಂದು ಇದಕ್ಕೆ ಬಂದಿವಿ. ಇಂತಹ ಸಂಘ ಈ ರೀತಿ ಇನ್ನಷ್ಟು ಬೆಳಕತ್ತು ಹೋಗಿ ಅಂತ ತಿಳ್ಕೊಂಡು ಆ ಹಿರಿಯರಾದರೂ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾಣಿಕೆ ಸಾಧು ಮಹಾರಾಜರೇ ತಮ್ಮ ಪಾದಕ್ಕೆ ವಂದನೆ ಮಾಡಿ. ನೀನು ಯಾರು ಮತ್ತು ನಿನ್ನ ಹೆಸರೇನು? ಸಾಧು ಮಹಾರಾಜರೇ, ಹಾ ನನ್ನ ಪರಿಚಯ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಹಾ ನಾನು ನಿಮ್ಮನ್ನು ನೋಡಿದ ಕೂಡಲೇ ಹಾ ನನ್ನ ಮನಸ್ಸಿನಲ್ಲಿ ಹೆಂಗಾಗಿದ್ದೇನೆ ಹೆಂಗ ಆಗಿದೆ? ಹಾ ನಿಮ್ಮಂತ ಮಹಾತ್ಮರನ್ನು ನೋಡಿದ ತಕ್ಷಣ ಘನಲೋಕ ಹತ್ತಿ ಬಳಗುವ
ಆದ್ರೂ ಅಲ್ಲೆಲ್ಲ ಡಾಕ್ಟರ್ ಹೇಳ್ತಿದ್ರು ಪಾಪ ಯಾಕೆ ತಂದರೆ ಅವನ ಅಲ್ಲೇ ಮನೆಗೆ ಬೈರಿ ಇರುತ್ತಂತ ನಾಲ್ಕು ಮನೆ ಏನ್ ಕೇಳ್ತಾರ ಅವ್ನು ಕೊಡ್ರಿ ಬಗೆಹರದ ಕೆಲಸ ಓದು ಬಿಡ್ರಿ ಅಂದಂತ ಪೇಷಂಟ್ ಮನೆಗೆ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂಥ ಡಾಕ್ಟರ್ ತಾನಾಗಿಯೇ ಬಂದ ಏ ಮರ ಎದಕ್ಕೆ ನಾನು ಅಂದ ಕಸಿಂದ ಅವನಿಗೆ ಯೋಗ್ಯವಾಗಿರ್ತಕ್ಕಂಥ ಚಿಕಿತ್ಸೆ ಉಚಿತವಾದ ಚಿಕಿತ್ಸೆಯನ್ನು ಕೊಟ್ಟು ಆ ರೋಗವನ್ನು ಗುಣಪಡಿಸಿದ್ದಾದ್ರೆ ಆ ರೋಗಿಗೆ ಎಷ್ಟು ಆನಂದ ಆಗ್ತದೆ ನೋಡ್ರಿ ಅದಕ್ಕಿಂತಲೂ ಹೆಚ್ಚಿನ ಆನಂದ ತಮ್ಮ ದರ್ಶನದಿಂದ ನನಗಾಗಿದೆ. ಮತ್ತೇನು ಅನ್ನೋದು ಡಾಕ್ಟರ್ ದಲಿತರು ನನಗೆ ಹಾ ಏನೋ ಒಂದು ಸ್ಕೂಲ್ ಸಿಕ್ಕು ಇರ್ಬೇಕಂದ್ರೆ ಇಲ್ಲ ಅಂಥ ಬಡವನ ಮನೆಗೆ ಎಟ್ಟರೆ ನೋಡಿದ್ರು ಮಾರಾಯ ನಿನ್ನ ಬಡತನ ಬಂದಿರುತ್ತಾನ ಬ್ಯಾಡ ಅಂತ ಹೇಳಿ ಮಹಾಲಕ್ಷ್ಮಿಯೇ ತಾನಾಗಿ ಬಂದ ಅವನ ಮನೆ ಒಳಗೆ ಕಾಲು ಮುಡ್ಕೊಂಡು ಬಿದ್ದ್ರ ಆ ಬಡವನಿಗೆ ಎಷ್ಟು ಆನಂದ ಆಗ್ತದೆ ನೋಡು. ಅದಕ್ಕಿಂತಲೂ ಹೆಚ್ಚಿನ ಆನಂದ ನಮ್ಮನ್ನ ನೋಡಿದ ಕೂಡಲೇ ನನಗಾಗ್ಯದ. ನೀವು ಮಾಡಿದಂತ ಶಿರಸಿ ಬಹಳ ಚಂದ ಆಗ್ಯದ. ಸಾಧು ಮಹಾರಾಜರೇ ಹಾ ನನಗ ಸ್ವಾಮಾರ್ಪಟ್ಟಿ ಸಂಗಾನ ಅದ. ಏನು ನೀನು ಸೋಮವಾರ ಕ್ರಿಸ್ತನಿಗೆ ಬಹಳ ಒಳ್ಳೆಯದಾಯಿತು. ಯಾಕ್ರಿಯಪ್ಪ? ನಾನು ಉಳಿವಿ ಕಾಶಿ ಗೋಕರ್ಣ ರಾಮೇಶ್ವರ ಅಂತ ಮಾಡ್ತೇನೆ. ಹೌದೇನ್ರಿ? ನನ್ನನ್ನು ಅಪ್ಪಣೆಯನ್ನು ಮಾಡಿಕೊಡು. ಸಾಧು ಮಹಾರಾಜರೇ ಹಾ ತಾವು ಕಾಶಿ ರಾಮೇಶ್ವರ ಉಡುಪಿ ಗೋಕರ್ಣ ತೀರ್ಥಯಾತ್ರೆ ಮಾಡೋದೇ ಹಾ ಈ ಹೊತ್ತಿನ ದಿವಸ ನನ್ನ ಮನೆಯಲ್ಲಿ ಪಂಚಾಮೃತ ಭೋಜನವನ್ನು ಸಿದ್ಧಪಡಿಸಿರುತ್ತೇವೆ. ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ನಡ್ತಂತ ಬಂದು ನಾವು ತಯಾರು ಮಾಡಿರ್ತಕ್ಕಂಥ ಆ ಭೋಜನವನ್ನು ಸ್ವೀಕರಿಸಿ ತಾವು ಮುಂದಿನ ಯಾತ್ರೆಯನ್ನು ಕೈಗೊಳ್ಳಬಹುದಲ್ಲ. ಭಕ್ತ ನಿನ್ನ ಭಕ್ತನ್ನು ಮಾಡುವಂತ ವಿಚಾರಗಳನ್ನು ಮಾಡುವಂತ ನಾವು ಮಹಾತ್ಮರೇ ಧನ್ಯನಾದ ಮಹಾತ್ಮರು ಬಂದು ನಮ್ಮ ಮನೆಯೊಳಗೆ ಪಾದ ಹಾಕಿ ಪ್ರಸಾದ ಮಾಡ್ತೀರಿ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಭಾಗಿ ಏನೈತಿ ಬರ್ರಿ ಸಾಧು ಮಹಾರಾಜರನ್ನ ಊಟ ಮಾಡಿಸಿ ಭಕ್ತಿಯಿಂದ ಕಾಳಜಿ ಬಿಟ್ಬಿಡ್ರಿ ನಾನು ನಿನಗೆ ಇನ್ನೊಂದು ಮಾತು ಹೇಳೋದಂದ್ರೆ ಇರ್ತನ ಹೇಳಿ. ಮನುಷ್ಯನಿಗೆ ಅವಕಾಶಗಳ ಹಣಗಾರ ಬರ್ತರಂಗಿದೆ. ಬಂದ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಳ್ಳುವವನಿಗೆ ಧ್ಯಾನ 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 ಅಂತ ಮಹಾತ್ಮರ ಸೇವೆಯನ್ನು ಮಾಡೋದ್ರಿಂದ ಅವರ ಮನಸ್ಸು ಆನಂದ ಆಗಿ ಅವ್ರ ಕಾಯಿಲೆ ಏನದಾರೋ ಆಗ ಹೊರಾಗಿರ್ತೈತಿ. ಹೌದಲ್ಲ ಮತ್ತೆ ನಾವು ಮಾಡೋದ್ರೊಳಗೆ ಏನಾದ್ರು ವ್ಯತ್ಯಾಸ ಆಗಿ ಅವ್ರಿಗೆ ಸ್ವೀಟ್ ಬರ್ತಂತೇಳಿ ಮಾತಾಡೋದು ಕೊಳೆಯಿಲ್ಲ ಅವ್ರೆ ಬರೀ ಕಣ್ಣು ತೆರೆದು ನೋಡಿದ್ರೆ ಸಾಕು ಸುಟ್ಟೋಗ್ತು ಕರೆ ಐತಿ. ಹೌದು ಅಂತಹ ಒಂದು ಶಕ್ತಿ ಇರ್ತೈತೆ ಅವ್ರಿಗೆ. ಹೌದು ಅದಕ್ಕೆ ಹುಡುಗಾಟಿಕೆ ಮಾಡಕ್ಕೆ ಹೋಗ್ಬೇಡ. ಬಂದ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋ. ಭಕ್ತಿಯಿಂದ ಊಟ ಮಾಡಿಸಿ ಪ್ರೇಮದಿಂದ ಕಳಿಸ್ಬೇಕು. ಸಾಲು ಮಾಡಿದ್ರೆ ಇನ್ನು ಮೇಲೆ ಊಟ ಆದ್ರೂ ಮಾಡುವಂತನಾಗ ಆಗಲಿ ಆಗಲಿ, ಪಾಯಸ ಆದ್ರೂ ತಗೊಳಂತನಾಗ್ಲಿ, ಆಗಲಿ ಸಮಾಧಾನ ಊಟ ಮಾಡ್ರಿ. ಆಗಲಿ ಸಾಧು ಮಾಡಿದ್ರೆ ನೀರಾದ್ರೂ ತಗೊಳಂತನಾಗ ಆಗಲಿ. ಭಕ್ತ ಊಟವಂತೂ ಆನಂದವಾಯಿತು. ಆನಂದವಾಯಿತು. ಇನ್ನ ಮೇಲೆ ನಿನ್ನ ಭಕ್ತನಾದ ಸಂಗಪ್ಪನನ್ನು ಕರೆದುಕೊಂಡು ಭೇಟಿ ಮಾಡುವಂತ ನಾವು ಹಾ ಈಗ ಸದ್ಯ ಹೋಗಿ ನನ್ನ ಮಿತ್ರರಾದ ಸಂಗಪ್ಪನವರು ಕರೆದುಕೊಂಡ ಬರ್ತೀನಿ. ಹಾಗೆ ಇಲ್ಲೇ ಕುಂಡ್ರುವಂತ ನಾನು ಹಾ ಸಂಗಪ್ಪನವರ ಬರುವಂತನಾಗ ಬಾಳಪ್ಪನವರೇ ಬಂದಿರ್ತೀವಿ. ಸಾಧು ಮಹಾರಾಜ ಊಟ ಅಂತೂ ಆನಂದ ಆಯ್ತು. ಊಟ ಆನಂದ ಆಗೈತಿ. ಈಗ ಸದ್ಯ ತಾವು ಊರಿಗೆ ಹೊಂಟಾರ್ರಿ. ಮತ್ತೆ ನಿಮ್ಗೆ ಇನ್ನೊಂದು ಸಲ ಬಂದು ಭೇಟಿ ಆಗಲ್ಲ. ಮತ್ತ ನನಗೆ ಭೇಟಿ ಆಗ್ತಾರೆ. ಹೌದು, ಇನ್ನೊಂದು ಸಲ ಬಂದು ಭೇಟಿ ಆಗಲ್ಲ. ಇಂಥ ದೈವ ನಮ್ದು. ಹೌದು, ಅಂತ ಮಹಾತ್ಮರ ಭೇಟಿ ಪದೇ ಪದೇ ನಮ್ಗೆ ಆಗಿರ್ತದೆ. ಅದ ಕೂಡಲೇ ನಾವು ಇಟ್ಟಿರ್ತಕ್ಕಂಥ ಗುರಿ ಮುಟ್ಟಾಗ ಸರಿಯಾಗಿ ಬಂದೈತ್ರಿ. ಹೌದು, ಹಾಗಾದ್ರೆ ನಾನು ಅವ್ರಿಗೆ ಭೇಟಿ ಹಾಕೇನು. ನೀವು ಒಂದು ಸ್ವಲ್ಪ ಹೋಗಿ ಅದು ಹೋಗೇ ಬರಿ. ಸಾಧು ಭಕ್ತಾದಿನ ಭಕ್ತಿಗೆ ಮೆಚ್ಚಿದ್ದೇನೆ. ಊಟ
ಕೊಟ್ಟಂತೂ ಆನಂದವಾಯಿತು. ಈಗ ಮತ್ತೆ ನಮಗೆ ಭೇಟಿ ಮಾಡ ಇನ್ನು ಮೇಲೆ ನಿನಗೆ ಏನು ಬೇಕು ಆಗೋಸ ವಿಚಾರ ಅಂತ ಹೇಳ್ಕೊಂಡು ಕೊಟ್ಟು ನಾನು ಮುಂದಕ್ಕೆ ಹೋಗುತ್ತೇನೆ. ಅಲ್ಲ ನಾ ಏನ್ ಕೇಳ್ತಾನೋ ಅದನ್ನು ಕೊಡ್ಬೇಕು ಅನ್ಸಾಕ್ತಿದ್ದೇನೆ. ಹೌದು, ನೀನು ಕೇಳಿದಿಂದ ವಚನ ಕೊಟ್ಟು ನಾನು ಮುಂದಕ್ಕೆ ಹೋಗುತ್ತೇನೆ. ನಾನು ಕೇಳಿದಂತ ಹೊರಗೋಗ್ತಿದೆ. ಹೌದು, ಅದು ಮಹಾರಾಜರೇ, ನಮ್ಮೊಂದು ಕರಾರ ನಾವು ಚಲೋ ಕೇಳೋದು ಕೇಳೋದು ಹಾ, ಏನ್ ಕರಾರಪ್ಪ ಅಂತಂದ್ರ ನಾವು ಏನು ಕೇಳಿದರೂ ನೀವು ಒಟ್ಟ ಹೋಗುವಂಗಿದ್ರ ಮೊದಲು ಯಾಕೆ ನಿಮಗೆ ಯೋಚನೆ ಇಲ್ಲವೇ? ಏನಿದ್ರಿಪ್ಪ ತಮ್ಮಂತವ್ರ ಮೇಲೆ ವಿಶ್ವಾಸ ವಿಶ್ವಾಸ ಎಲ್ಲ ಆಯ್ತು. ದೇಶ ನಾವು ಸಾಧನೆ ಸಲುವಾಗಿ ಹಾ, ಏನು ಹೇಳಿದ್ರು ಕೊಡಾವ ಅಂದ್ರೆ ಮೊದಲು ವಚನ ಕೊಡ್ಬೇಕು. ಭಕ್ತ ನಿನ್ನ ಮೇಲೆ ಆಶೀರ್ವಾದ ಕೊಡ್ತೇನೆ, ತೆಗೆದುಕೋ ಈ ವಚನವನ್ನು. ಸಂತೋಷ ಸಂತೋಷ. ನೀನು ವಚನ ಕೊಟ್ಟರಿ ಅಂತಂದ್ರೆ ಅದನ್ನೇ ಮಹಾತ್ಮರು ಹಿಡಿದ ಭಗವಂತ ಸಾಧನೆ ಹಾ ನನಗೆ ಏನೇನೇನೇನು ಕಡಿಮೆ ಹಾ, ಬಾಳ ಕಡಿಮೆಲ್ಲ ಕಾಳ ಕಡಿಮೆಲ್ಲ ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ. ಮತ್ತೇನು ಬೇಕಾಗಿದೆ? ನಮ್ಮ ಮನಿ ಒಳಗೆ ನಿಮ್ಮಂತವ್ರ ಆಶೀರ್ವಾದದಿಂದ ಬಂಗಾರದ ಮುಗಿನ ಆಯಾಗಿತ್ತು. ಹಾ. ಆದರೂ ನನಗೂ ಒಂದು ಚಿಂತೆ ಬರೆಯಾಗಿದ್ದೆ. ಅಂತ ಚಿಂತೆ ಏನದ? ಹಾ, ನಾನು ಒಬ್ಬ ಸ್ತ್ರೀಯರ ಸಲುವಾಗಿ ವ್ಯಸನ ಪಟ್ಟುಕೊಳ್ಳುತ್ತಿದ್ದೇನೆ. ಆ ಸ್ತ್ರೀ ವಶವಾಗುವಂತಹದ್ದೊಂದು ವನಸ್ಪತಿ ಪುಡಿಯನ್ನ ಕೊಟ್ಟು ತಾವು ಮುಂದೆ ಕೆಲವು ದುಷ್ಟ ಅನ್ನವನ್ನು ಕೇಳಿದಲ್ಲಿ ನನ್ನನ್ನು ಮೂರ್ಖ ಮಾಡಿ ವಿಚಾರ ಮಾಡಿಲ್ಲ. ಇನ್ನ ಏನು ಮಾಡಬೇಕಾಗಿದೆ? ಹಿಂದಕ್ಕೆ ಮನುಷ್ಯರಿಗೂ ವಚನವನ್ನು ಮಾಡಿ ಪುನಃ ಕಾಲಿಕವನ್ನು ಹೋಗಿ ಭುವನ ನೋಡು. ನನ್ನಂತೆ ಯಾರಾದ್ರೂ ಹೋದರೆ ನೋಡ್ರಿ, ವಿಚಾರ ಮಾಡು, ನಿನ್ನನ್ನು ಕೇಳಿಕೊಟ್ಟು ಹೋಗ್ತೇನೆ. ಸಾಧು ಮಹಾರಾಜರೇ, ಹಾ ಈ ಪುರಾಣ ಕೇಳಿ ನಮ್ಗೆ ಚಿತ್ರ ಕೊಟ್ಟ ಹಾ, ಈ ವಚನ ಪಟ್ಟದ ಕಡೆ ಇದ್ರೆ ಕೊಡ್ರಿ, ಇರ್ಲಿಲ್ಲ ಬಂದ ಅದೇ ಸರ ಹೋಯ್ತು. ಅಯ್ಯೋ ಶಿವ, ಈ ಮೋಸ ನೀನು ಹೋಗಿ ವಿಚಾರ ಮಾಡಿಲ್ಲ. ವಚನ ಬೇಡ, ವಿಚಾರ ಮಾಡಬೇಕು. ಇವಾಗ ಕೊಟ್ಟಂತ ಭಕ್ತಿಯನ್ನು ಕೊಡಲೇಬೇಕಾಗುತ್ತದೆ. ಕೊಡುವಂತವರಾಗಿ ಸುಮ್ಮನೆ ಯಾಕೆ ವಿಚಾರ ಮಾಡ್ತೀರಿ? ನಾವೇ ನಿಮಗೆ ಕೊಡೋದಿಲ್ವ? ಹೌದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತೆಗೆದುಕೊಂಡು ಹಾಗೆ ಹೋಗು. ಸಾಧು ಮಹಾರಾಜರೇ, ಈ ವನಸ್ಪತಿ ಕೊಟ್ರಿ, ಇದನ್ನ ತಗೊಂಡು ನಾ ಏನ್ ಮಾಡ್ತೀವಿ? ರೀತಿ ರಿವಾಜ ಏನೇನು ವಿಧಿ ವಿಧಾನ ನೋಡು, ಆ ಹೆಣ್ಣು ಮಗಳ ಕಣ್ಣಲ್ಲಿ ವಿಚಾರವನ್ನು ಮಾಡಿ ತಂದು ಅವಳ ಹೊಟ್ಟೆಯಲ್ಲಿ ಹಾಕಿದ ಕಾಯಿಲೆ ಆ ಹೆಣ್ಣು ಮಗಳನ್ನು ಬರ್ತಾರೆ. ಸಾಧು ಮಹಾರಾಜರೇ ಸಂತೋಷವೇ. ನಿನ್ನ ಮಂದಿರ ಎಲ್ಲಿಗೆ ಮೋಸವಾದ ಹಿಂದಕ್ಕೆ ಶುರುವಾಸಗಳು ದುರ್ಯೋಧನಿಗೆ ಹೋಗುವ ವಿಚಾರ ಮಾಡಿ ಸುಮ್ಮ ಕಾಮಾನವರು ಏನಾಗಿ ನಾಮಾನ ಹೋಗ್ತೇನೆ.
ಆಶೀರ್ವಾದ ಮಾಡಿಬಿಡುತ್ತೆ. ಸಾಧು ಮಹಾರಾಜರು ನನಗೇನ್ ಕೊಟ್ಟಾರಪ್ಪ? ಏನ್ ಕೊಟ್ಟಾರೆ? ಒಂದ ವನಸ್ಪತಿ ಪುಡಿ ಕೊಟ್ಟಾರ. ಏನ್ ಮಾಡಂತ ಹೇಳಿ ಕೊಟ್ಟಾರೆ? ಈ ಪುಡಿಯನ್ನು ಒಯ್ದು ಆ ಸ್ತ್ರೀಯರ ಬಟ್ಟೆಯಲ್ಲಿ ಹಾಕಿದ್ದಾರೆ. ಆದ್ರೆ ಅವರು ತಾನಾಗಿಯೇ ನಮ್ಮ ಮಣಿಮುಟ ಬರ್ತಾಳ ಅಂತ ಹೇಳಿ ಸಾಧು ಮಹಾರಾಜರು ನನಗ ಆಜ್ಞೆ ಮಾಡ್ಯಾರ. ಏನೋ ನಿಮಗ ಅರ್ಥ ಮಾಡ್ಯಾರ. ಹೌದು. ಅದರಂತೆ ಆ ವನಸ್ಪತಿ ಪುಡಿಯನ್ನ ಈಗ ನಾನು ತಂದದ್ದದ. ಸಾಧು ಮಹಾರಾಜರು ನನ್ನ ಕೈಯಲ್ಲಿ ಕೊಟ್ಟಿದ್ದದ. ಈಗ ಈ ಪುಡಿಯನ್ನು ಒಯ್ದು ನೀನು ಆ ಸ್ತ್ರೀಯರ ಹೊಟ್ಟೆ ಅಲ್ಲ ಇದಕ್ಕೆ ಹಿಡಿಸ್ತೀನಿ ಮಾರ. ಅಲ್ರಿ ಸಂಗಪ್ಪನವ್ರು ಏನ್ ಮಾತಾಡ್ತಾರೆ ನೀವು ಬೆಳಗ್ಗೆ ಬದಲಾಯಿಸಿ? ಅಲ್ಲ ಇವನು ಕಳಿಸಿದ್ವಿ ಪಡಿಸ್ಕೊಂಡು ಏನ್ ಬೇಕು ಎಲ್ಲ ಆಗಿ ಬಂದು ಇನ್ನು ಮತ್ತೊಂದು ಕಳಿಸಿ ನಮಗೆ ಅತಿಂದ ಐಕ್ಯ ಮಾಡ್ಬೇಕು ಅಂತ ನೀವು ಮನುಷ್ಯನಿಗೆ ಐಕ್ಯ ಆಗೋದು ಬಿಟ್ಟರೆ ಬೇರೆ ಏನ್ ತಿಳಿಯಾಗಿ ಬರಂಗಿಲ್ಲ. ಅರ್ಥ ಸುದ್ದಿನೇ ಐತಿ ಮತ್ತೆ ಅದ ಸುದ್ದಿನೇ ರೀ. ಅಂತೂ ಒಂದು ಕಮ್ಮಂಥದ್ದು ಅದರಾಗ ಪಕ್ಕ ಯುಕ್ತಿ ತಗೊಂಡಿಸೋದು ಮಾಡಿದ್ರೆ ಐಕ್ಯ ಆಕೈತಿ. ಇನ್ನೂ ಒಟ್ಟೆ ನಾವು ಗುರಿ ಮುಟ್ಟ ತನಕ ಯುಕ್ತಿ ತೆಗಿದ ಅಂದಾಗ ಆ ಗುರಿ ಮುಟ್ಟಾಕತೈತಿ. ಹೋಗಿ ಬ್ಯಾಸದ ವಾಲೆ ಅಂದ್ರೆ ಈಗ ಇತ್ತಿ ತೆಗಿಬೇಕಾದ್ರೆ ನಾವೇ ಕಾಣತ್ ನೋಡಿ. ಐತ್ರಿ ನಾ ಅಂಗಡಿಗೆ ಹೋಗಿ ಬರ್ತೀನಿ. ನಾನು ಒಂದು 200 ರೂಪಾಯಿ ಕೊಡ್ರಿ ನೀವು. ಏನೇ ಮಾಡ್ಕೊಂಡೆ 3 ಸೇರಿದೆ ಇಲ್ಲಿ ಜಾತ್ರೆಗೆ ಏನೇ ಆಗಲಿಲ್ಲ. ಸೊ ನಮ್ಗೆ ಟೇಜ್ ಮೇಲೆ ತಿಳಿಯಿರಿ. ಸುತ್ತ 10 ಹಳ್ಳಿಗೆ ದೇನೆ ಕೊಡ್ತಾನ ನನ್ನ ಏ ಆ ಕಡೆ ಮೇಲೆ ಆ ಅಂಗಡಿಗೆ ಹೋಗ್ತಾರೆ. ಏನ್ ಮಾಡ್ತೀವಿ? ಅದನ್ನ ಇಟ್ಟ ಬಾಟ್ಲಿ ಸಿಗ್ತೈತಿ. ಬಾಟ್ಲಿ ಸಿಗ್ತೈತಿ ಅದು ಬಾಟ್ಲಿ ಬಾಟ್ಲಿ ರೀ. ಬಾಟ್ಲಿ ಒಂದೇ ಕಡೆಯಾಗ ಐತಿ ನೋಡಿ. ಆ ಬಾಟ್ಲಿ ತರೋನು ಇಬ್ರು ಕೂಡ ತಗೊಂಡು ಸೋಲ್ ಯಾವ ಹೋದ್ರು ಅದೊಂದು ಗುಂಪು ಬಿಟ್ಟರೆ ಬೇರೆ ಬರಂಗಿಲ್ಲ. ಅದು ಮಾಡಿ ನರಕ ಆಗತ್ತೆ ಜನ್ಮನ ಇದೆ. ಎದಕ್ಕೆ ಕೂತಿರೋದಿದ್ದೀರಿ ಭೂಮಿ ಮೇಲೆ ನಾ ತೆಗಿತಾರ ನೀವು ತೆಗಿತೀರಾ ತೆಗಿಯ ಆ ನಿಮ್ದೇನು ಅಂಗಡಿ ತೋರಿಸಿದ್ರೆ ಆಗಲೇ ಅದರ ಅಂಗಡಿ ಆಚೆ ಕಡೆ ಒಂದು ಕಾಣ್ತೈತೆ ಕದಾಂಡಿ ಒಂದು ಮುಚ್ಚಿರ್ತೀವಿ ಒಂದು ಕಾಣಿಸ್ತೈತೆ. ಅವ್ರ ಹೆಸರೇನ್ರಿ ಕಾರವಾರ ಮಾಡಕ್ ಕೇಳ್ಬೇಕ್ರಿ ಹೆಸರು. ಎಷ್ಟು ಹೇಳ್ತಾರೆ ನೋಡ ಅಷ್ಟು ಹೂ ಅನ್ನೋದಷ್ಟ ಕಲಿ ಪಾಚಿ ಹಚ್ಚಾಕ ಹೋಗ್ಬೇಡಿ. ಒಟ್ಟು ಹೂ ಅನ್ನೋದ್ರೆ ನಾ ಏನ್ ಹೇಳ್ತೇನೆ ನೋಡ ಅದಕ್ಕೆ ಹೂ ಅನ್ನೋದಷ್ಟ ಕಲಿ ಒಟ್ಟು ಹೂ ಅನ್ನೋದು ಅಂತಾರ್ರಿ. ಶರ್ಟ್ ಅಂಗಡಿಗೆ ಹೋಗುದ ಎರಡು ದಡಿ ಸಾಕಿ ತಗೊಂಡು ಬರುದ ಊರೆಲ್ಲ ಹಚ್ಕೋತ ಬರುದು. ಏನು ಹೇಳಿ ಹೋದ್ರೆ ಊರೇ ಹಚ್ಕೋತ ಬರೋದ. ನೀ ಹೇಳೋದು ನೀವ್ ಯಾರು ಹೇಳಕ್ಕಿಲ್ಲ. ಈಗ ನಿಮ್ ಗತಿ ಹೇಳಿದ ಹೂ ಅನ್ನಕ್ ನಾ ಸ್ವಚ್ಛ ಮಗ ಅದ ಡುಬ್ಲಾಟ್ ಇದ್ದಂಗೆ ಕಾಣ್ತೀನಿ ಯಾವಾಗ ಅಲ್ಲ. ಈಗ ಹಚ್ಕೋತ ಹೋಗೋದಕ್ ನೀವು ಹೇಳಿದಿಲ್ಲ. ನಾನ್ ಸ್ವಚ್ಛ ಮಗ ಹೂ ಅನ್ನಕ್ ಅದು ಕಡಿ ಮುಟ್ಟು ಊಟಕ್ಕೆ ಅದಕ್ಕೆ ಹಿಂಗಾಗಿತ್ತು. ನಿನ್ನ ವಿಚಾರ ಏನು? ಮತ್ ಬರೇ ಹೂ ಅಂದ್ರಿ ಹೇಗಂದ್ರಿ ಮಾಡಂದ್ರಿ ಮತ್ತೆ ನಿಮ್ ವಿಚಾರ ಏನಂತ ಹೇಳಿದ್ರ ಅದ ಹೇಳಕ್ಕೆ ಏ ನಾವೇನ ಅಲ್ರಿ ಈ ಬರೇ ಹೂ ಅನ್ಕೋತ ಹೋಗಕ್ ನೀವು ಹೇಳಿ. ಆದ್ರೆ ಹೂ ಅನ್ಕೋತ ಬಾಗಿ ಒಳಗೆ ಮಂದಿ ಒಂದ ಮನೆ ಇರ್ತೈತೇನ್ರಿ. ಒಂದೇ ನಮೂನಿ ಅಂದ್ರ ಅದು ಮೂರರಿಂದ ಒಂದ ನಮೂನಿ ಹೆಂಗಿರ್ತಾರ್ರಿ. ಹೌದು. ಒಬ್ರು ಎತ್ತಿದಾವ ಒಬ್ರು ಗಿಡ್ಡದಾವ ಒಬ್ಬ
ಒಬ್ರು ಕಾಲಿಗಿರೋರು ಒಬ್ರು ಕೆಂಪಿಗಿರೋರು ಹೌದು ಹೌದಿಲ್ರಿ ಒಂದ ಮನೆ ಊರೆಲ್ಲ ಒಂದ ಮನೆಯಾಗ ಇರಂಗಿಲ್ರಿ ಹಂಗೆಲ್ಲ ಮಾತದ ಆ ಮೂರು ಚಂದಿರ ಕಟ್ಟಿದ್ರೆ ಗೊತ್ತೇನು ಡ್ರಿಂಕ್ ಮಾಡೋರು ಈಗ ನಾವು ಹೋಗೋದು ಬರ್ಲಾರ್ದ 4 ಮಂದಿ ಬಂದು ಕಿಸಿದ ಎಲ್ಲೋ ಮಾಯ ಈ ಸಾಕು ಹೇಳಿದ್ದು ಮಗನ ಹೇಳಿ ಕಿಸಿದ ನನಗೆ ಸಾಲ ಕಂಪನಿ ಇಷ್ಟ ಹೌದು ಮತ್ತೆ ಅವ್ರು ಬಾಂಗ್ ಹಾಕ್ಬಿಟ್ಟಿದ್ರೆ ಅಂದ್ರೆ ಅವಾಗ ಏನು ಹೇಳ್ಬೇಕು ಏನ್ ದೊಡ್ಡದಾಗ್ತದೆ ಬ್ರಾಹ್ಮಣರ ಜಾತಿ ನಿಮ್ಗೆ ದೊಡ್ಡ ಹೇಳ್ತಾರೆ ನಮ್ಗೆ ದೊಡ್ಡದಾದ ಅಲ್ಲ ಅದಕ್ಕೆ ಬ್ರಾಹ್ಮಣರಿಗೆ ಸ್ವಲ್ಪ ಬೇಕಂದ್ರಿ ಅದು ಸಣ್ಣದಾಗ್ರಿ ಅವ್ರ ಬಂದ ಹೌದು ಮತ್ತೆ ಅವಾಗ ಏನು ಹೇಳಿದ್ರು ನಾವು ಹುಡುಗರು ಬಂದು ಕೇಳಿದಾಗ ನೋಡ್ರಪ್ಪ ನಾನು 6 ವರ್ಷ ಹೋಗಿದ್ದೀನಿ ಎಲ್ಲಿಗೆ ಯಮನೂರಪ್ಪನ ಜಾತಿ ಆದಾಗ ಯಮನೂರಪ್ಪನ ಮುಂದೆ ನಿಂತು ಬೇಡ್ಕೊಂಡು ಬಂದಿದ್ದೀನಿ ಭಗವಂತ ಯಮನೂರಪ್ಪ ನನಗೆ ಕೆಲಸ ಮಾಡಿಕೊಟ್ಟಂದ್ರೆ ಮುಂದಿನ ವರ್ಷ ನಿನಗೆ ಯಾರು ನಡಿ ಸಾಕಿರ್ತಾರೆ ಹಂಚ್ಕೊಂಡು ಹೌದು ಏನ್ ಸಿಗ್ತೀನಿ ನೋಡಿ ಕೆಲಸ ಆ ಕೆಲಸ ಮಾಡಿಕೊಟ್ಟೆ ಯಮನೂರಪ್ಪ ಮತ್ತೆ ಅವನ ಬಗ್ಗೆ ನಾನೇ ತಿಳ್ಕೊಂಡ್ರೆ ನೀನ್ ಮಾತು ಯಮನೂರಪ್ಪನ ಜಾತ್ರೆ ಹೋಗಿದ್ದೀವು ಮಾತಾಡಿದಾಗ 2 ಗಲಿ ಸಕ್ಕರೆ ತಗೊಂಡು ಅಲ್ಲಿಗೂ ಹಂಚೀನಿ ಉಳಿದದ್ದು ಇದ್ದು ಉಳಿದು ಬಂದೀನಿ ಈಗ ನನಗಡ್ತಾರೆ ನಿನ್ನತ್ತೆ ಕೆರ್ಕೊಂಡ್ಬರ್ತೈತಿ ರಗಡ್ ಕೊಟ್ರಿ ನೀನು ತಡೆಗಡೆ ಸಾಕು ಇರ್ತೈತಿಲ್ಲ ಹೌದಿಲ್ಲ ಅವ್ರು ಹೋಗ್ಬಿಡ್ತಾರಲ್ಲೇ ವಾರ ಬರಲ್ಲ ಅವ್ರೆ ಗಂಡ ಕಿತ್ತಿ ಅವಂದ ಇದೆ ಸಮಸ್ಯೆ ಅಲ್ಲಿ ಮುಗಿದು ಅದರಿಂದ ನಂತರ ಉಳಿದಿರ್ತಕ್ಕಂಥ ಸಾಕಿದ ಆ ಸ್ತ್ರೀಗಳ ಮನೆಗೆ ಬರುತ್ತೊಳಗಾಗಿ ಹೊಲಗಾಗಿದೆ 2 ಗಲಿ ಸಾಕಿ ಒಳಗೆ ಸುಮ್ಮನೆ ನೋಟಾಕ ಉಳಿಸ್ಕೊಳ್ಬೋದು ಇದ ನೋಟಕ್ಕೆ ಉಳಿಸೋದು ನೋಟಾಕ ಉಳಿಸ್ಕೊಂಡೆ ಅದರೊಳಗೆ ಪುನಃ 2 ಭಾಗ ಮಾಡಿ ಪುನಃ ಆಟ ಮಾಡಿದ್ರಿ ಇಲ್ಲ ಮುಂಬೈದಾಗ ಒಂದು 4 ಮಾಡ್ಲಾಕ ಪುನಃ ಆಟ ಮಾಡೋದಂದ್ರೆ ಎಡಗಡೆ ಬಿಟ್ಟಾಗ ಸಿಡಿಸೇ ಬರ್ತಾರೆ ಅದೆಲ್ಲ ನಾನು ಯಾಕಂದ್ರೆ ಬಿಡಿ ಸೇರಿಸೋರ್ಯಾಕ ಅದ್ರಾಗ 2 ಮಾಡೋ ಹಿಂದಿನ ಮುಂಬೈದಾಗ 4 ಮಾಡಕ್ ನೀವು ಹೇಳಿ ಪುನಃ ಆಟ ಮಾಡೋದು ಸುಮ್ಮನೆ ತೆರಿಗೆ ಕೆಡಿಸ್ಬೇಕ ತೆರಿಗೆ ಕೆಡಿಸೋದ್ರಿ ನೀವು ಸರಳ ಹೇಳಕ್ಕೆ ಕೇಳಿ ಪುನಃ ಆಟ ಮಾಡೋದು ಕೇಳ್ತೀನಿ ನಾನು ಹೆಂಗ್ ಮಾಡೋದು ಕೇಳ್ರಿ ಶಬ್ದದ ಅರ್ಥ ಆಗೋದಂದ್ರೆ ಯಾಕೆ ಬ್ರಾಹ್ಮಣರು ಹುಟ್ಟಿದ್ವಿ ಅಂತ ಅದರ ಒಂದು ಸಮಸ್ಯೆ ನಿನ್ನಂತದ್ದು ಹುಟ್ಟಿಗೆ ಇಡೀ ಇದಕ್ಕೆ ತಂದ ನರಿ ಕೂಗೆ ಹುಡುಗಿ ಏನ್ ಹೇಳಿದ್ರಿ ಅದರಲ್ಲಿಯೇ ಪುನಃ 2 ಭಾಗ ಮಾಡತಕ್ಕದ್ದು ಪುನಃ ಅಂದ್ರ ಇದ್ದುದ್ರೊಳಗ ಮತ್ತೆ 2 ಭಾಗ ಮಾಡೋದಕ್ಕೆ ಪುನಃ ಹಿಂಗಂದ್ರೆ ನೀವು ನಾನು ತೆರೆನೇ ಓಡುವಾಗ ನಾ ಪುನಃ ಭಾವ ಮಾಡೋದನ್ನ ಹಿಡ್ಸಾಕ್ಬಿಟ್ಟಿದ್ದೆ ಅವಸರದಾಗ ಓಡಿ ಬಂದದ್ದು ಈಗ ಹೋಗಿ ಆಯ್ತು ಕಳಿಸ್ಬಿಡ್ತಾರೆ ಅದು ನೀವು ಅಂದ್ರೆ ನಮ್ಗೆ ಈಗ ಪುನಃ 2 ಭಾಗ ಮಾಡಿ ಏನ್ ಮಾಡುದು 2 ಕಾಲ್ ಮಾಡಿ ಏನ್ ಮಾಡಿದ್ರಿ ಒಂದು ಭಾಗದೊಳಗೆ ಈ ವನಸ್ಪತಿ ಪುಡಿ ಕೂಡಿಸುದು ಇನ್ನೊಂದು ಭಾಗ ಸ್ವಚ್ಛ ಅಲ್ಲೇ ಇಟ್ಕೊಳ್ಳೋದು ಬಾಸು ಕಡಾಕೆ ಆಕೆ ಮನೆಗೆ ಹೋಗಿ ನೀ ಅದು ಏನ್ ಹೇಳ್ತೀವಿ ಬಿಡ್ತೀವೋ ಕಾಲ ಬರ್ತಾವ ಒಬ್ಬಲ್ಲ 4 ದಿವಸ ಈಗೇನು ಕೆಲಸ ಆಗಿರ್ತದೆ ಒಟ್ಟ ಆಕೆ ತಿಳಿಸಿ ಒಟ್ಟೆ ಹಂಗೆ ಹಾಕೋದ ತಿಳಿಸಿ ಬರ್ತಾರೆ ಹೇಳಿ ನೀ ಕೊಡಾಕ ಈಗ ಇವತ್ತಿನ ಬರ್ತಾವ ಹಂಗೆ ಕಿತ್ತಾಳಿ ಮತ್ತ ಅದ್ರಾಗ ಆಟ ಕೊಡೋದ್ರಲ್ಲ ಮತ್ತ ಇದು ನೀ ತಿನ್ನು ಇದು ನಾ ತಿನ್ನು ಪರ್ಸೆಂಟ್ ಬರ್ತಿತ್ತಂದ್ರೆ ಯಾವ್ದು ಹೇಳ್ರಿ ಆಕೆ ಏನ್ ಹೇಳ್ತೀನಿ ಹೇಳ ಮತ್ತೆ ನೋಡು ಒಂದಿಟ್ಟು ತೋರಿಸು ಆಮೇಲೆ ಹಂಗ ಬಂದು ಕುಂಡ್ರದಕ್ರಿ ಅವಾಗ ಹೆಂಗ್ ಮಾಡೋದು ಹೇಳಿ ನೀವು ಅಷ್ಟು ಖತರ್ನಾಕ ಆಕಿ ಕೈಯಾಗ ಪಾಠ ಅಂತಂದ್ರೆ ನೀನು ಅಷ್ಟು ಖತರ್ನಾಕ ಆಗ್ಬೇಕು ಆಕೆ ತಿನ್ನು ಅಂದ್ರೆ ಇಟ್ಕೊಂಡಿರ್ತೀಯಲ್ಲ ಏನೋ ಕೂಡ್ಲಾಗಂತದ್ದು ಎಲ್ಲ ಇರ್ತದಿಲ್ಲ ನೋಡ್ದ ನಾ ತಿನ್ನಿ ಅಂತ ಅದನ್ನ ತಿಂದು ತೋರಿಸುದು ಈ ವನಸ್ಪತಿ
ಕುಡಿಸಿರ್ತಕ್ಕಂಥ ಸಕ್ಕರೆ ಆಕೆಗೆ ತಿನ್ನಿಸಿ ಸರ ಹೌದ ಇದಕ್ಕೆ ಮುಂದೆ ನಾನು ಇಷ್ಟ ಬಿಟ್ಟು ಎಲ್ಲಿ ಓಡಿಸಿದ್ರಿ ಗೊತ್ತಾಗ್ಲ ಪುಡಿ ಹಾಗಾದ್ರೆ ಮೊದಲು ಪುಡಿ ಕೊಡು ಆ ನಂತರ ಮಾತಾಡ ಇರಿವಿ ಅಂತ ಇರಿವಿ ಸಿಟ್ಟು ಇರ್ತೈತಿ ಈ 3 ಮೇಲೆ ಸಿಟ್ಟು ತಿಳ್ಕೊಂಡ್ರೆ ಸಿಟ್ಟು ಮಾತಾಡ ಪುಡಿ ಕೂಡ ನಿನ್ನ ಕೈಯೊಳಗೆ ಯಾವಾಗ ಇದು ಪುಡಿ ಬತ್ತು ಬತ್ತು ಇದಕ್ಕೆ ಕೆಲವೊಂದು ನಿಯಮಗಳು ಏನೋ ಇದಕ್ಕೆ ನೇಮ ಮತ್ತೆ ಪಾಲಿಸ್ಬೇಕು ಹಾ. ಅಂದ್ರ ಕೆಲಸ ಬರ್ತೈತಿ ಯಾವ ನೇಮ ಇದೆ ಮೊಟ್ಟ ಮೊದಲನೇದು ಯಾರು ಕೂಡ ಮಾತಾಡಲಿ ಒಟ್ಟು ಮಾತಾಡ ಒಟ್ಟ ಯಾಕಂದ್ರೆ ಅದಿಡ್ದು ಮೂಗು ಮುಂದೆ ನಮಸ್ಕಾರ ಮಾಡ್ಕೊಂಡು ಯಾರೋ ಪ್ರವಂತರು ಸಾಕು ತಾಸಂತ ಪುರಾಣ ಚಾಲನೆ ಮಾಡಿ ನಾ ಎದಕ್ಕೆ ಬಂದ ಸ್ವೈತ ನೆನಪು ಇದ್ರ ಎತ್ತು ಇರ್ಬೇಕಂದ್ರೆ ಇಲ್ಲ ಅದಕ್ಕೆ ಒಟ್ಟು ಬಾಯಿ ಬಂದ್ ಮಾಡ್ತಾರೆ ಮೊದಲ ಒಟ್ಟು ಮಾತಾಡ್ಬಿಡ್ದವ್ರಿ ಕೂಡ ಮಾತಾಡಲಿಲ್ಲ ಎಲ್ಲಿಯೂ ಕುಂಡ್ರಂಗಿಲ್ಲ ದಾರಿ ಕಾಲ ಸಹಿತ ಮಡಿಯಾಗಿಲ್ಲ ನೀವು ಕಟ್ಟಾಕ್ತೀರೇನ್ರಿ ಹಿಂಗೆಲ್ಲ ಕಟ್ಟಪ್ಪಣಿ ಮಾಡ್ಕೊಂಡು ಆಗಾಗ ಅದರ ವನಸ್ಪತಿ ಪ್ರಭಾವ ಇರ್ತೈತೆ ಹೌದು ಒಟ್ಟು ಮಾತಾಡ್ಬಿಡ್ದಂತಂದ್ರೆ ಹೌದು ಪಾಲಿಸ್ತಿಲ್ಲ ಹೌದು ಮತ್ತೆ ಮಾತಾಡಂಗಿಲ್ಲ ನೋಡ್ರಿ ಮಾತಾಡಂಗಿಲ್ಲ ಅಂತ ನಾ ಹೇಳಕತ್ತೀನ್ರಿ ನೋಡ್ರಿ ಅಂತ ಮಾತಾಡಿದಾಗ ಏನಾಗ್ತದೆ ನೀವು ಮಾತಾಡ್ಸಿರ್ತೀರಿ ನಾ ಮಾತಾಡ್ಸಿದ್ರು ಮಾತಾಡಂಗಿಲ್ಲ ಯಾರು ಮಾತಾಡ್ಸಿದ್ರು ಮಾತಾಡಂಗಿಲ್ಲ ಗೊತ್ತಾಗ್ಲ ಒಟ್ಟು ಹೋಗಿ ಬರ್ತೀವಿ ತಿಳಿತ ನಾ ಹೇಳೋದಿಲ್ಲ ಅಂತೂ ಕಾಯಿಲೆ ಕಟ್ಟೈತೆ ನಂಗ ಗಂಗಾವಕ್ಕ ಮನೆಗೆ ಹೋಗ್ಬೇಕಾದ್ರೆ ಜೀವನ ಆಯ್ತು ಬಂದೈತಿ ಹೇಳಿ ಇನ್ನೊಂದ್ಸಲ ವಾದ ಯಮುನರಪ್ಪ ಬಂದಿದೆ ಏನ್ ವಾದ ಏನು ವಾದ ಇಟ್ಟೇನು ಏನು ಪ್ಯಾರ ಅಂತ ಕೆಲಸ ಬಿಟ್ಟು ಮತ್ತೊಂದು ಶುರು ನಡೆಸಿಯೋ ತಂಗಿ ನೀ ಎಂದ ಬುದ್ಧಿ ಬುದ್ಧಿ ಕಟ್ಟಿ ಬಿಟ್ಲ ಆವತ್ತಿಗೆ ನಗದ ಬಿಟ್ಟು ನೋಡುವ ಏನು ಐದೇ ಕೆಲಸ ಬಿಟ್ಟಿಯ ಅದೇನೋ ಮಾತಾಡಲ್ಲ ತಂಗಿ ಒಬ್ಬರಿಂದ ಊರ್ ಪಾನ ಒಬ್ಬರಿಂದ ಕೇಕ್ ಪಾನ ಅಂತೇಳಿ ಅದು ನಿನ್ನಿಂದ ಸುಧಾರಣೆ ಅಂತೂ ನನ್ನ ಮಾತಿಗೆ ನೀನಾದ್ರು ಸುಧಾರಿಸ್ತಾನೆ ಹೌದು ಅದು ಹೋಗಲಿ ಬಿಡು ಮತ್ತೆ ಇವತ್ತು ಕಾರಣ ಮತ್ತೊಂದು ಕಾರಣ ಇತ್ತಳವ ಕಾರಣ ಕೂಡ ಕಾರಣಕ್ಕೆ ಹೌದಿಲ್ಲ ಏನು ತಿಳಿಯವ ನೀವು ನಾ ನಿನ್ನೆ ದಿವಸ ಯಮುನರಪ್ಪ ಜಾತ್ರೆಗೆ ಓಹೋ ಜಾತ್ರೆಗೆ ಹೋಗಿದ್ರಾ ಜಾತ್ರೆಗೆ ಹೋದಾಗ ಬೇರೆ ನಿಮ್ಮ ಹೆಣ್ಮಕ್ಳಾಗಿದ್ರವ ನಿನ್ನ ಕಣ್ಣಾಗ ಇಲ್ಲೋ ನೀನು ಜಾತ್ರೆಗೆ ಹೋಗಿದ್ದೆ ಮಾತೆಲ್ಲ ಕೂಡ ಹೋಗಿದ್ದು ಜಾತ್ರೆ ಹೋಗಿದ್ದ ಕರೆ ಅಲ್ರಿ ಜಾತ್ರೆ ಅದೊಂದು ಕುಲೆ ಹೆಣ್ಮಕ್ಳು ಬರೋರ ಗಂಡು ಮಕ್ಳು ಬರೋರ ಅದೊಂದು ಬಿಟ್ಟುಕೊಟ್ಟು ಎಷ್ಟೋ ಮಂದಿ ಹೆಣ್ಮಕ್ಳು ಬಂದಿದ್ರಿ ಕಾಯ್ಕೊಂಡು ಬಂದಲ್ಲ ಕಾಯ್ದ ಹೇಳ್ತೀನಿ ಆ ಹೆಣ್ಮಕ್ಳು ಏನ್ ಮಾಡ್ತಾರೆ ಗೊತ್ತೇನ ನಿನಗೇನು ಗೊತ್ತು ನನಗೇನು ಗೊತ್ತು ನನಗೆ ಕೊಡ್ಬೋದು ಜಾತ್ರೆ ಯಮುನರಪ್ಪನ ಮುಂದೆ ಕೊಡ್ತ ಮಾ ಭಕ್ತಿಗಿಂತ ಎಲ್ಲೋ ಯಮುನರಪ್ಪ ನನಗೆ ಬದುಕ ಕೊಡು ನನಗೆ ಭಾಗ್ಯ ಕೊಡು ನನ್ನ ಮಕ್ಕಳ ಕೂಡ ತಿಳಿಸಿ ತಮ್ಮ ಅನುಸರವಾಗಿ ನಾವು ಬೆಳ್ಕೊತಿರ್ತೀವಿ ಮಕ್ಕಳಂದ್ರೆ ಶ್ರೇಷ್ಠ ಹೌದು ಮಕ್ಕಳ ಮೇಲೆ ಚಂದ ಹೌದು ಮಕ್ಕಳ ಮೇಲೆ ಸಕಲ ಕಾರ್ಯಗಳು ಮಕ್ಕಳ ಸಕಲ ಕಾರ್ಯಗಳು ಮಕ್ಕಳಿಲ್ಲದ ಮನೆಗೆ ಲೆಕ್ಕಗಳಿಗೆಲ್ಲ ಶಕ್ತಿ ಸಾಕೈತೆ ಗೊತ್ತಿರ್ತೀನಿ ಅಪುತ್ರಸೆ ಗತಿರನೇ ಅಷ್ಟೇ ಅನ್ನಂತೆ ಮಕ್ಕಳಿಲ್ಲದವರಿಗೆ ಸದ್ಗತಿನೇ ಇಲ್ಲ ಶಕ್ತಿ ಸಾಕೈತೆ ಹೌದು. ಆದ್ರೆ ಏನು ಮಾಡಿ ಆದ್ರೆ ಈ ಮಕ್ಕಳೇನು ಗೊತ್ತಾಗಿಲ್ಲ ತಂಗಿ ನಾನೇ ಯಮುನರಪ್ಪನ ಮುಂದೆ ಒಂಟಗಾಲಿ ತಪ್ಪಾತ ಬಿಟ್ಟೆ ತಂಗಿ ಹೌದಾ ಅಲ್ರಿ ನೀನು ಒಟ್ಟಿಗಾಡಿ ತಪ್ಪಾಗ್ತದೆ ಆವಾಗ ಎಲ್ಲೋ ಯಮುನರಪ್ಪ ನಮ್ಮ ತಂಗಿಗೆ ಮಕ್ಕಳ ಕೊಡ್ತಾನಲ್ಲಿ ಈ ತಪಸ್ಸರಿ ಬಿಡ್ತಾನ ಎಲ್ಲಿಗೆ ಹೋದ್ರೆ ಇಲ್ಲದಿದ್ರ ನನ್ನ ಪ್ರಾಣಚಿಂತನ ಈ ತಪಸ್ಸರಿ ಬಿಡೋದಿಲ್ಲ ಅಂತ ಹಠ ತೊಟ್ಟು ಇಟ್ಟು ಕಣ್ಣೋದ ತಪಸ್ಸು ಮಾಡಿದ್ರೆ ಹೌದು ಅಲ್ರಿ ಆವಾಗ ಏನಿದ್ರೆ ಆವಾಗ ಯಮುನರಪ್ಪ ಎಲ್ಲೋ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಆದ್ರೆ ಈ ಮಹಾಪ್ರಸಾದನ ಒಯ್ದು ನಿಮ್ಮ ತಂಗಿ ಹೊಟ್ಟೆಯಲ್ಲಿ ಹಾಕು ಅಂದಾಗ ಮಕ್ಕಳ ಕೇಳಿಸಿದ ಮಹಾಪ್ರಸಾದ ಕೊಟ್ಟಂತ ಇಲ್ಲಿ ತುವ ಏನಿದೆ ನೀವು ಕಣ್ಣು ಕುಲೆ ಮಾಡ್ತೀನಿ
ಬಿಟ್ಟು ಹೋಗಿ ಆಮೇಲೆ ಬರ್ತೀನಿ. ಹೇಗೆ ಅಲ್ಲ ಈ ಪ್ರಸಾದ್ ತರಬೇಕಾದ್ರೆ ನನಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತಕ್ಕೆ ಅಂದ್ರೆ ಬರುವಲ್ಲಿ ದಾರಿಯಲ್ಲಿ ಕಾಲು ಮಡದಿಲ್ಲ, ಕಾಲು ಮಡಿಯೋದು ನನ್ನ ಕಾಲು ಬಿಟ್ಟಿಲ್ಲ, ಬೈಗರಿ ಬಿಟ್ಟಿಲ್ಲ, ಪುತ್ರ ನೀರು ಸಹ ಬಿಟ್ಟಿಲ್ಲ ತಂಗಿ. ಅಷ್ಟು ನೇಮ ಇಟ್ಟಿದ್ದ ಅಲ್ಲಿನಿಂದ ಇಲ್ಲಿವರೆಗೆ ತಂದ. ಈಗ ಸದ್ಯ ಹೋಗಿ ಮಣಿ ಮೇಲಿಟ್ಟು ಹೋಗು, ಈ ಪಳಿ ಮೇಲಿಟ್ಟು ಹೋಗೋದು ನೀ ಹೇಳ್ತೀವಿ. ಯಾವೇ ಬೆಕ್ಕ ಬಂದತ್ತೀವಿ, ಯಾವೇ ನಾಯಿ ಬಂದಿರ್ತೀವಿ, ಅದು ಹೊಟ್ಟಿಗೆ ಹುಟ್ಟಿದ್ರೆ ಕಯ 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 ಮ್ಯಾವ ಮ್ಯಾವ ಅಂತ ಲಗ್ನ ಇಟ್ಕೊಂಡು ಓಡಾಡ್ತೇನೆ. ಓಡಾಡ್ತೀನ ಸದ್ಯ ನಾನು ಮುಂದತ್ತೀನಿ ಏನು ನನ್ನಲ್ಲಿ ಇರುವಂತ ಸಮಸ್ಯೆ ನಿವಾರಣೆ ಆಗಲು ಮಾತ್ರ ಕಲಿಸ್ತೇನೆ ತಂಗಿ. ಈಗ ಸದ್ಯ ನಿನ್ನಲ್ಲಿರುವಂತಹ ಸಂಶಯ ನಿವಾರಣೆ ಆಗಬೇಕಾದ್ರೆ ಇದರಲ್ಲಿ ಎರಡು ಭಾಗ ಅಂದ್ರೆ ನೀನು ಸಂಶಯಕ್ಕೋಸ್ಕರ ಅಂತರ ಅದ್ರ ಯಾವಾಗ ಮಾಡೋಣ ನನ್ನ ತಂಗಿ ಸಂಸ್ಕೃತ ಅದಲ್ಲ ನೋಡ್ತಂಗಿ. ಅದ್ರಾಗ ನಾನು ಒಂದು ಭಾಗ ಏನೈತಿ, ನಾ ಹೆಂಗ ನಾ ತಿಂದು 10-15 ನಿಮಿಷಕ್ಕೆ ನನಗೆ ಏನಾಗತ್ತೆ ನೋಡ್ಕೊಂಡು ಆಮೇಲೆ ನೀವು ಇರ್ತೀನಿ ತಂಗಿ. ಯಾವಾಗ ನಿನ್ನ ಸಂಶಯ ಅದನ್ನೇ ಹೇಳ್ತಿಲ್ಲ ಮೊದಲು ನೀವು ತಿಂದ್ರೆ ಆಗುತ್ತೆ. ಹಾಗಾದ್ರೆ ಇದರಲ್ಲಿ ಎರಡು ಭಾಗವು ಇದು ಕೊಡ್ಲ ತೋರ್ಬ ಯಾವ್ದು ತೋರ್ಬ ನೀನು ಯಾವ್ದು ನಿನ್ನ ಮನಸ್ಸು ಪರೀಕ್ಷೆ ಮಾಡಿಸುವಾಗಿ ಹಾಕಿರುವುದೇ ಯಾಕೆ ನೀನೇ ನಿಂತುಕೊಂಡು ಯಾವ ತಗೋತೀನಿ ಹೊತ್ತಿನಲ್ಲಿ ನೀನೇ ಯಾವ ಕೊಡ್ತೀನಿ. ಹಾಗಾದ್ರೆ ತಂಗಿ ಇದನ್ನ ಗೀತು ಇದನ್ನ ತೊಡಗ ಈ ಕಡೆ ಹೇಳೋದು ಇದನ್ನ ತಂಗಿನ ತಿಂದ ತಿಂದ್ರು ಮತ್ತೆ ನೋಡಿ ಎಲ್ಲ ನಾನು ತಿಂದ್ರು ಏನು ನಿಜವಾಗ್ಲೂ ತಿಂದಿದ್ದೀಯಾ? ಸತ್ಯ ನೀನು ಮುಂದೆ ಹಾಕಿ ಹೋಗ್ಕೊಂಡು ಬಿಟ್ಟು ಬರ ಸತ್ವಾಗ್ಲೂ ತಿಂದ ನೋಡ್ತೀನಿ. ಹಾಗಾದ್ರೆ ನೀವು ಇಲ್ಲಿ ಆಲೋಚನೆ ಹಾ ತಿಂದ ಅಲ್ಲ ಇದ್ರಲ್ಲಿ ನಡುವೆ ಹೋಗ್ತಿದ್ದಾರೆ ತಂಗಿ 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 ಏ ತಂಗಿ 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 ಹಂಗೆ ನೋಡಿ ಪ್ರಸಾದ ಅದ ಕೇಳುವ ನೋಡಿ ಇದು ನೋಡಿ ಎಲ್ಲ ನೋಡಿ ಅದನ್ನ ಯಾವ ಅಮರಪ್ಪನ ಪ್ರಸಾದ ತಂಗಿ ಅದನ್ನ ನೋಡಿ ಇನ್ನು ಕಸ ಗಿಸ ಎಲ್ಲ ಕೊಡಿದ್ವಿ ಏ ತಂಗಿ ಕಸ ಅಲ್ಲ ಯಾವ ಅಮರಪ್ಪನ ಪ್ರಸಾದ ತಂಗಿ ಮತ್ತೆ ತಂಗಿ ನೋಡಿ ಕಸ ಗಿಸ ಎಲ್ಲ ಕೊಡಿದ್ವಿ ಏ ತಂಗಿ ಕಸ ಅಲ್ಲ ಪ್ರಸಾದ ಪ್ರಸಾದ ಏನು ಇದರಲ್ಲಿ ಕಪ್ಪು ಕಪ್ಪು ಕಾಣಿಸ್ತಾ ಇರೋದು ಯಮುನರಪ್ಪನ ಪ್ರಸಾದ ಮಹಾಪ್ರಸಾದ ಮಹಾಪ್ರಸಾದ ಅಲ್ಲಿ ಬರೀಲಿ ಫ್ಯಾಕ್ಟ್ರಿ ಬ್ಯಾಳಿ ಇರ್ತದೋ ಅಥವಾ ಹಿಂಗಿರ್ತದೆ ಕೆಂಪು ತಂಗಿ ಸಾಕ್ರೆ ಯಾರ ಮನೆ ನಾನು ಬರ್ತೀರ ಅಂದ್ರೆ ಮುಗ್ದಮ್ ಸಾಕ್ರೆ ಸಿಗ್ತೈತೆ ಯಮುನರಪ್ಪನ ಸೈಡ್ ಅದು ಮುಗ್ದಮ್ ಸಾಕ್ರಿ. ಈಗ ನಾವು ನೀವು ಬ್ಯಾಳೆ ಸಾಕ್ರಿ, ಇದು ಮುಗ್ದಮ್ ಸಾಕ್ರಿ ಅಂತೇಳಿ ಕಪ್ಪು ಅನ್ನೋದೇ ಕೇಳಿದೆ ನೋಡಿಪ್ಪ ನೋಡಿರಲಿಲ್ಲ ಕಪ್ಪಿದ್ರೆ ಏನು ತಪ್ಪು ತಪ್ಪು ಹೋಗ್ಕೊಂಡು ಏ ತಂಗಿ ಎಲ್ಲ ನೀವು ಮುಂದೆ ತಿಂದ ನಾನು ತಿಂದನು ಸಂಶಯ ಯಾ ತಂಗಿ ನಾ ತಿಂದ್ರೆ ನೀನು ಸಂಶಯ ಏನು ಈಗ ಅವತ್ತು ತಂಗಿ ಅಂದ ಬಳಿಕೆ ನಿನ್ನ ಸಂಶಯ ತಿನ್ನುತ್ತೇನೆ ತಂಗಿ ನಾ ಮನೆ ಕಡೆ ಹೋಗ್ಬೇಕು ಇನ್ನು ಮನೆ ಕಡೆ ತಂಗಿ ಮಂಟ ಅವಸರ ಐತಿ. ನಾವು ಯಮುನರಪ್ಪಗದ ಹೋಗಿ ಬಂದ ನಿದ್ದಿ ಗಟ್ಟಿತ್ತು ಮನುಷ್ಯ ಹೋಗಿ ಒಂದು 4-5 ತಾಸು ನಿದ್ದೆ ಮಾಡ್ತಾನೆ. ಹೋಗ್ಬೇಕಾ